ಏ ನಮೋ ನಮಃ. ಎಲ್ಲರಿಗೂ ನಮಸ್ಕಾರ. ಶ್ರೀ ಹನುಮಾನ್ ಸೇವಾ ಸಂಘ ಟ್ರಸ್ಟ್ ವಿಠಲ್ ನಗರ ಕಲಬುರಗಿ ಹಾಗೂ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ವತಿಯಿಂದ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಮತ್ತು ಅತ್ಯಂತ ಆಪ್ಯಾಯಮಾನವಾಗಿರ್ತಕ್ಕಂಥ ಬನ್ನಂಜೆ 90ರ ವಿಶ್ವನಮನ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಭಾಗಿಗಳಾಗಿದ್ದೇವೆ. ಖಂಡಿತ ಇದೊಂದು ಧನ್ಯತೆಯ ಭಾವ. ಯಾಕೆಂತ ಹೇಳಿದ್ರೆ ಯೋಗ ಎಲ್ಲರಿಗೂ ಸಿಗುವುದಿಲ್ಲ ಅಂತೆ. ಯೋಗ ಇದ್ದರೆ ಯೋಗ್ಯತೆ ಇರುವುದಿಲ್ಲ, ಯೋಗ್ಯತೆ ಇದ್ದರೆ ಯೋಗ ಇರುವುದಿಲ್ಲ. ಆದರೆ ಯೋಗ ಯೋಗ್ಯತೆ ಎರಡೂ ಕೂಡಿ ಬಂದರೆ ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ಅನ್ನೋದು ಭಾಳ ಸತ್ಯವಾದಂಥ ಮಾತು. ಇಲ್ಲಿ ನೆರೆದಂಥ ಎಲ್ಲ ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ವೀಣಾಕ್ಕನವರೇ ಮತ್ತು ಕವಿತಾ ಮತ್ತು ಸುಮಾ ಶಾಸ್ತ್ರಿಯವರೇ ಮತ್ತು ಎಲ್ಲ ನನ್ನ ಆತ್ಮೀಯ ಮಿತ್ರರೇ, ಬೆಳಗಿನಿಂದ ನಾವು ಒಂದು ರೀತಿಯಲ್ಲಿ ವಿದ್ವತ್ಪೂರ್ಣವಾಗಿರ್ತಕ್ಕಂಥ ಮಾತುಗಳನ್ನು ಕೇಳ್ತಾ ಇದ್ದೇವೆ. ಆವಾಗಲೇ ನಮ್ಮ ಚಕ್ರತೀರ್ಥವರು ಒಂದು ಮಾತು ಹೇಳಿದರು, ಇದು ವಿದ್ವಜ್ಜನರ ಕೂಟ ಅಂತ. ಇಲ್ಲಿ ನಮ್ಮ ಬನ್ನಂಜೆಯವರನ್ನು ಬಹಳ ವಿಶಾಲ ವ್ಯಾಪ್ತಿಯಲ್ಲಿ ತಿಳಿದುಕೊಂಡವರೇ, ಅರ್ಥ ಮಾಡಿಕೊಂಡವರೇ. ಅವರ ಮುಂದೆ ಏನು ಹೇಳಿದರೂ ಕಡಿಮೆನೆ. ಒಂದು ಮಾತಿದೆ, ಸಾಗರ ಸಾಗರೋಪಮ ಗಗನಂ ಗಗನಾಕಾರಂ ಅಂತ. ಸಾಗರಕ್ಕೆ ಯಾವುದು ಉಪಮೆ ಅಂದರೆ ಮತ್ತೊಂದು ಸಾಗರನೇ, ಗಗನಕ್ಕೆ ಯಾವುದು ಉಪಮೆ ಅಂದರೆ ಮತ್ತೊಂದು ಪ್ರತಿವಾದಿ ಅಥವಾ ಯಾವುದಾದ್ರೂ ಇನ್ನೊಂದು ರೂಪ ಕೊಡಬೇಕಾದ್ರೆ ಅದು ಗಗನವೇ ಆಗಿರ್ತದೆ. ಹಾಗೆ ಬನ್ನಂಜೆಯವರಿಗೆ ಮತ್ತೊಂದು ಉದಾಹರಣೆ ಹೇಳಲಿಕ್ಕೆ ಸದ್ಯದ ಮಟ್ಟಿಗೆ ಸಾಧ್ಯ ಇಲ್ಲ, ಮುಂದೆ ನಾವು ಹೇಳಲಿಕ್ಕೆ ಬರಲ್ಲ. ಆ ರೀತಿಯಾಗಿ ಬೆಳೆದಂಥ ಹಿಮಾಲಯ ಸದೃಶ್ಯವಾಗಿರ್ತಕ್ಕಂಥ ವ್ಯಕ್ತಿತ್ವ. ನಾನು ಬಹಳ ಕೃತಜ್ಞತೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಮತ್ತು ಬಹಳ ಪ್ರೀತಿಯಿಂದ ಮತ್ತು ಅಭಿಮಾನದಿಂದ ಪಾಲ್ಗೊಳ್ತಾ ಇದ್ದೇನೆ. ಇಷ್ಟವರೆಗೆ ಮಾತು ಎಲ್ಲ ನೀವು ಕೇಳಿದ್ರಿ, ಎಲ್ಲ ನಮ್ಮ ಕರಾವಳಿಯ ಹೊರ ಜಿಲ್ಲೆಯವರು. ಈಗ ಮಾತಾಡಿದಾಗ ವಿಜಯ ಸಿಂಹಾಚಾರ್ಯ ನನಗೆ ಒಂದು ಮಾತು ಹೇಳಿದರು, ನಾನು ನಿಮ್ಮ ಊರಿನವನ್ನೇ, ನಿಕ್ಕಳನ ಊರು ತಾಯೇನೆ ಅಂತ, ಅಂದರೆ ನಮ್ಮ ಊರಿನವರೇ ಅಂತ ಅಂದರು. ಅಂದರೆ ಇಬ್ಬರು ನಾವು ಈ ಕಾರ್ಯಕ್ರಮದಲ್ಲಿ ಕರಾವಳಿಯವರು ಭಾಗವಹಿಸಿದ ಒಂದು ಕೃತಾರ್ಥತೆ ಕೂಡ ನಮಗಿದೆ. ಕಳೆದ 2 ತಿಂಗಳ ಹಿಂದೆ ಹಿರ್ನೂರ್ಕರ್ ಹೇಳಿದ ಹಾಗೆ ನಮ್ಮ ವಿಠಲ್ ಕುಲಕರ್ಣಿಯವರು ಇದಕ್ಕೆ ಒಂದು ಆಯೋಜನೆ ಮಾಡುವಾಗ ಈ ಪ್ರಸ್ತಾಪ ಬಂದಾಗ ನಾವು ಹೇಳಿದೆವು, ನಾವೆಲ್ಲ ಒಟ್ಟಿಗೆ ಇದ್ದು ಈ ಕಾರ್ಯಕ್ರಮವನ್ನು ಮಾಡೋಣ ಅಂತ. ಆದರೆ ಇತ್ತೀಚಿನ ಹವಾಮಾನದ ವೈಪರೀತ್ಯ ನೀವು ನೋಡಿದಾಗ ಅತೀವವಾದಂಥ ಚಳಿ, ಯಾರೂ ಮನೆಯಿಂದ ಹೊರಗಡೆ ಹೋಗದಂಥ ಪರಿಸ್ಥಿತಿಯಲ್ಲಿ ಹೇಗೆ ಆಗ್ತದೋ ಅಂತ ಕಾರ್ಯಕ್ರಮದ ಬಗ್ಗೆ ಒಂದು ಭಯನೂ ಕೂಡ ಇತ್ತು. ಆದರೆ ನಮ್ಮ ಪ್ರಯತ್ನವನ್ನು ಮಾಧ್ಯಮಗಳ ಮೂಲಕ ಮತ್ತು ಮನೆ ಮನೆಗೆ ಮುಟ್ಟಿಸುವ ಕೆಲಸವನ್ನು ಶ್ರೀಕಾಂತ್ ಕುಲಕರ್ಣಿಯವರೆಲ್ಲ ಮಾಡಿದರು. ಇಂಥ ಒಂದು ಉತ್ತಮ ಕಾರ್ಯಕ್ರಮ. ನನಗೆ ಭಾಳ ಖುಷಿ ಏನಂತ ಹೇಳಿದರೆ, ಕಾಯವಳಿದರೂ ಕಾಯಕ ಉಳೀತದೆ ಅನ್ನೋದಕ್ಕೆ ನಮ್ಮ ಬನ್ನಂಜೆ ಗೋವಿಂದಾಚಾರ್ಯರು ಒಂದು ಸಾಕ್ಷಾತ್ ನಿದರ್ಶನ. ಉಡುಪಿಯಿಂದ ನಮ್ಮ ಅಕ್ಕ ವೀಣಾ ಬನ್ನಂಜೆಯವರ ನೇತೃತ್ವದಲ್ಲಿ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನದ ಆಶ್ರಯದಲ್ಲಿ ಈ ಜ್ಞಾನಗಂಗೆಯನ್ನು ಹೊತ್ತು ನಾಡಿನುದ್ದಗಲಕ್ಕೂ ಮತ್ತು ವಿದೇಶದಲ್ಲಿ ಕೂಡ ಆ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಈ ಜ್ಞಾನ ಗಂಗೆಯಲ್ಲಿ ಎಲ್ಲರೂ ಮಿಂದೇಳಬೇಕು ಅನ್ನುವ ಒಂದು ಸದುದ್ದೇಶದಿಂದ ಆಯೋಜನೆ ಮಾಡಿದರು. ಯಾರೆಲ್ಲ ಈ ಜ್ಞಾನಗಂಗೆಯಲ್ಲಿ ಮಿಂದೇಳ್ತಾರಲ್ಲ ಅವರಿಗೆಲ್ಲ ಬನ್ನಂಜೆಯವರ ವಿಶ್ವರೂಪ ದರ್ಶನ ಆಗ್ತದೆ ಎನ್ನುವುದರಲ್ಲಿ 2 ಮಾತಿಲ್ಲ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂತ ಹೇಳಿದರೆ, ಇಲ್ಲಿ ಬಂದು ತಮ್ಮ ಪ್ರಾಜ್ಞರು ಬಂದು ಮಾತಾಡುವಾಗ ಅಥವಾ ಅವರ ಆ ಮಾತಿನ ವಾಗ್ವೈಖರಿಗೆ ನಾನು ಇವತ್ತು ಬೆಳಗಿನಿಂದ ನೋಡ್ತಾ ಇದ್ದೆ. ಸಂಸ್ಕೃತ ಭೂಯಿಷ್ಠವಾಗಿರ್ತಕ್ಕಂಥ ಆ ಸಂಸ್ಕೃತವನ್ನು ಅತ್ಯಂತ ಸರಳವಾಗಿ ಕನ್ನಡಕ್ಕೆ ಕೊಟ್ಟು ಸಮಕಾಲೀನ ಜನರಿಗೆ ಅಥವಾ ಆಧುನಿಕ ಸಮಾಜಕ್ಕೆ ಎಷ್ಟು ಸರಳವಾಗಿ ಆ ಬನ್ನಂಜೆಯವರು ವೇದ ಶಾಸ್ತ್ರ ಆಗಮ ಪುರಾಣ ಶಾಸ್ತ್ರ ಸಾಹಿತ್ಯವನ್ನೆಲ್ಲ ಕೊಟ್ಟು ಅವರನ್ನು ಒಂದು ರೀತಿಯಲ್ಲಿ ಬಹಳ ಪಾವನವನ್ನಾಗಿಸಿದ್ದಾರೆ. ಮಹಾಭಾರತವನ್ನು, ರಾಮಾಯಣ ಕೃತಿಗಳನ್ನು ನಾವೆಲ್ಲ ಕರಾವಳಿಯವರಿಗೆ ಯಾರೂ ಕೂಡ ಗ್ರಂಥಗಳನ್ನು ಓದುವುದಿಲ್ಲ. ಪ್ರಭಾಕರ್ ಜೋಶಿಯವರು, ನಾವು ಯಾರೂ ಕೂಡ ಈ ಮಹಾಭಾರತ ಗ್ರಂಥಗಳನ್ನು ಒಂದೋ ಇಂಥ ಉಪನ್ಯಾಸಗಳನ್ನು ಕೇಳ್ತೇವೆ, ಇಲ್ಲಾಂದರೆ ಯಕ್ಷಗಾನವನ್ನು ನೋಡ್ತೇವೆ. ಇದರ ಮೂಲಕ ನಾವು ಭಾಗವತ, ರಾಮಾಯಣ, ಮಹಾಭಾರತವನ್ನೆಲ್ಲ ತಿಳಿದುಕೊಳ್ತೇವೆ, ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ತೇವೆ. ಅದಕ್ಕಾಗಿ ಕರಾವಳಿಯ ಜನ ನೀವು ಹೇಳ್ತೀರಿ ಭಾಳ ಬುದ್ಧಿವಂತರಂದು. ಕಾರಣ ಇಷ್ಟೇ, ಇಂತಹ ಮಹಾತ್ಮರು
ಉಪನ್ಯಾಸ ನೀಡುವಾಗ ಅಥವಾ ಯಕ್ಷಗಾನದ ಕಲಾವಿದರು, ಹರಿಕಥಾ ಕಲಾವಿದರು ಹೇಳುವಂಥ ಆ ವೈಚಾರಿಕ ಚಿಂತನೆಯ ಆ ಪೌರಾಣಿಕ ಪ್ರಜ್ಞೆಯನ್ನು ನಮ್ಮಲ್ಲಿ ಜನಜಾಗೃತಿ ಮೂಡಿಸ್ತಾರಲ್ಲ, ಅದಕ್ಕಾಗಿ ನಾವು ಬುದ್ಧಿವಂತರು ಅಂತ ಕರೆಸಿಕೊಳ್ತೇವೆ ಅಷ್ಟೇ. ಆದರೆ ಎಲ್ಲರೂ ಬುದ್ಧಿವಂತರಾಗುವವರೇ. ಯಾಕೆಂತ ಹೇಳಿದ್ರೆ ಬನ್ನಂಜೆಯವರ ಪ್ರಭಾವಲಯಕ್ಕೆ ಸಿಕ್ಕಿ ನಮ್ಮ ಕಲಬುರಗಿಯಲ್ಲಿ ಎಷ್ಟೋ ಜನ ಈ ರೀತಿ ಪ್ರಭಾವಿತರಾಗಿರೋದನ್ನು ಈಗಾಗಲೇ ಪ್ರಹ್ಲಾದ್ ಜೋಶಿಯವರಂತವ್ರು ಹೇಳಿದರು. ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬರುವಾಗ ನನ್ನ ನೆನಪು 45 ವರ್ಷಗಳ ಹಿಂದೆ ಸಾಗ್ತದೆ. ನಾನು ಅವಾಗ 9ನೇ ಕ್ಲಾಸಿನ ವಿದ್ಯಾರ್ಥಿ, 10ನೇ ಕ್ಲಾಸಿನ ವಿದ್ಯಾರ್ಥಿ. ಬನ್ನಂಜೆಯವರ ಮೊದಲ ದರ್ಶನ ಆದದ್ದು ಪೆರ್ಲದಲ್ಲಿ. ನಮ್ಮ ಪೆರ್ಲ ಅನ್ನೋದು ಒಂದು ಸಾಂಸ್ಕೃತಿಕ ಕೇಂದ್ರ. ಕಾಸರಗೋಡು ಜಿಲ್ಲೆಯ ಆ ಪೆರ್ಲ ಅನ್ನುವ ಜಾಗ ಯಕ್ಷಗಾನಕ್ಕೆ ಬಹಳ ಪ್ರಸಿದ್ಧವಾಗಿರತಕ್ಕಂಥ ಜಾಗ. ಅದು ಬಲಿಪ ನಾರಾಯಣ ಭಟ್ರು ಆಗಿರ್ಬೋದು, ಪೆರ್ಲ ಕೃಷ್ಣ ಭಟ್ರು ಅಂತ ಪಂಡಿತರು, ಪೆರ್ಲ ಪಂಡಿತರಂದೇ ಹೇಗೆ ವಿದ್ಯಾವಾಚಸ್ಪತಿಗಳು ಅಂತ ಬನ್ನಂಜೆಯವರನ್ನು ಕರೀತಾರೋ, ಹಾಗೆ ಪೆರ್ಲ ಪಂಡಿತರು ಅಂತ ಹೇಳಿದರೆ ಬಹಳ ಉತ್ತಮ ಸಂಸ್ಕೃತವನ್ನು ಪಾಂಡಿತ್ಯವನ್ನು ಪಡೆದಂಥ ಸಂಸ್ಕೃತ ಪಂಡಿತರು ಅವರು ನಮ್ಮ ಬನ್ನಂಜೆಯವರನ್ನು ಅಲ್ಲಿಗೆ ಕರೆಸಿದ್ರು. ಇದು 45 ವರ್ಷಗಳ ಹಿಂದಿನ ಕತೆ. ಅಲ್ಲಿ ಕರೆದಾಗ ನಾನು ಸಹ ಚಡ್ಡಿ ಹಾಕಿ ಬಾಲಕ ಎದುರಿಗೆ ಹೀಗೆ ನೆಲದಲ್ಲಿ ಕೂತಿದ್ದೆ. ನಮ್ಮಲ್ಲಿ ಸತ್ಯನಾರಾಯಣ ಮಂದಿರ ಅಂತ ಇದೆ, ಅಲ್ಲಿ ಚೌತಿ ಕಾರ್ಯಕ್ರಮ ಆಗ್ತದೆ. ಬನ್ನಂಜೆಯವರು ಬಂದರು. ಬನ್ನಂಜೆಯವರು ಉಪನ್ಯಾಸ, ವಿಶೇಷ ಉಪನ್ಯಾಸ ಬನ್ನಂಜೆಯವರಿಂದ. ವಿಷಯ ಏನು ಕೊಟ್ಟಿರಲಿಲ್ಲ. ಗಣೇಶೋತ್ಸವದ ಉಪನ್ಯಾಸ ಬನ್ನಂಜೆ ಗೋವಿಂದಾಚಾರ್ಯರಿಂದ ಅಂತ ಇತ್ತು ಅಷ್ಟೇ. ಅವರು ಬಂದು ವೇದಿಕೆಯಲ್ಲಿ ಕುಳಿತು ಬ್ಯಾನರ್ ಒಮ್ಮೆ ನೋಡಿದರು. ನೋಡಿದಾಗ ಇದು ಎಷ್ಟನೇ ಗಣೇಶೋತ್ಸವ ಅಂತ ಅಂದರು. ಇದು 21ನೇ ವರ್ಷದ ಗಣೇಶೋತ್ಸವ ಅಂತ ಅದರಲ್ಲಿ ಬರೆದಿತ್ತು. ಅವರು ಹೇಳಿದರು, ನಾನು ಇವತ್ತು 21ರ ಬಗ್ಗೆನೇ ಮಾತಾಡ್ತೇನೆ ಅಂತ ಹೇಳಿದರು. ಒಬ್ಬ ಆಶುಕವಿಯಾಗಿ, ಒಬ್ಬರ ಆಶು ಭಾಷಣಕಾರನಾಗಿ, ಅವರ ಪಾಂಡಿತ್ಯ, ಅವರ ವಿದ್ವತ್ತು, ಅವರ ಆ ಮೇರು ಜ್ಞಾನ ಏನಿದೆ ಅಲ್ಲ, ಅದರ ಹಿನ್ನೆಲೆಯಲ್ಲಿ ಅವರು 21ರ ಬಗ್ಗೆ ವಿವರಿಸ್ತಾ ಹೋದಾಗ ನಾನು ಮೂಕ ವಿಸ್ಮಿತನಾದೆ. ಒಬ್ಬ ವ್ಯಕ್ತಿ ತನ್ನ ಪಾಂಡಿತ್ಯದಿಂದ ಹೇಗೆ, ತನ್ನ ವಾಗ್ವೈಖರಿಯಿಂದ ಹೇಗೆ ಈ ಸೇರಿದ ಜನಸ್ತೋಮ ನಮ್ಮಲ್ಲಿ ಇವರು ಪೆರ್ಲ ಪಂಡಿತರು ಕರೆಸುವಂಥ ಜನರು ಹಾಗೆ ಇರ್ತಾರೆ, ವಿದ್ಯಾವಾಚಸ್ಪತಿಗಳು. ಅವ್ರು ಕರೆದ್ರೆ ಸಾವಿರಾರು ಜನ ಎದುರು ಕೂತಿರ್ತಾರೆ. ಅಂಥ ದೊಡ್ಡ ಒಂದು ಸಭಾಮಂಟಪದಲ್ಲಿ ಆ ವೇದಿಕೆ ಇರ್ತದೆ. ಅಲ್ಲಿ ಅವರ ಭಾಷಣವನ್ನು ಮೊಟ್ಟ ಮೊದಲು ಕೇಳಿದ್ದು ನಾನು 45 ವರ್ಷಗಳ ಹಿಂದೆ. ಆ ನಂತರ ನಾನು ನನ್ನ ಮಾನಸ ಗುರುಗಳಾಗಿ ಶ್ರೀಯುತ ಬನ್ನಂಜೆ ಗೋವಿಂದಾಚಾರ್ಯರಾಗ್ತಾರೆ. ಮತ್ತೊಂದು ಬಹಳ ಹೆಮ್ಮೆಯ ವಿಷಯ ಏನು ಅಂತ ಹೇಳಿದ್ರೆ, ಬನ್ನಂಜೆ ಗೋವಿಂದಾಚಾರ್ಯರು ನಿಮಗೆಲ್ಲ ವಾಗ್ಮಿಗಳು, ಪಂಡಿತರು ಹೀಗೆ ಇರ್ಬೋದು, ಆದರೆ ನನ್ನ ಕುಲಬಾಂಧವ, ನಾನು ಮತ್ತು ಶಿರ್ನೂರ್ಕರಿಗೆ ಅವರು ಕುಲಬಾಂಧವರು. ಯಾಕೆ ಅಂತ ಹೇಳಿದ್ರೆ ನಮ್ಮ ವೃತ್ತಿ ಪತ್ರಿಕೋದ್ಯಮ ಆದ ಕಾರಣ ಪತ್ರಿಕೋದ್ಯಮದಲ್ಲಿ ಅವರು ಉದಯವಾಣಿಯಲ್ಲಿ ಪುರವಣಿಯ ಸಂಪಾದಕರಾಗಿ ಕೆಲಸ ಮಾಡಿದರು. ಆ ಪುರವಣಿಯಲ್ಲಿ ಬರುವ ಲೇಖನಗಳನ್ನು ಓದಿ ನಾವು ನಮ್ಮ ಜ್ಞಾನ ವಿಕಾಸವನ್ನು ಮಾಡಿರ್ತಕ್ಕಂಥವರು. ಆ ಪುರವಣಿಯ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ವಿದ್ವಜ್ಜನರ ಆ ಲೇಖನಗಳನ್ನು ಅವರು ಸಂಸ್ಕರಿಸಿ ಅಥವಾ ಬರೆಸಿ ಅದನ್ನು ನಮಗೆ ಓದುಗರಿಗೆ ಕೊಡ್ತಾ ಇದ್ದಾರಲ್ಲ, ಅದಕ್ಕಾಗಿ ಉದಯವಾಣಿ ಓದುಗರ ಸಂಖ್ಯೆ ಭಾಳ ಕರಾವಳಿಯಲ್ಲಿ ಹೆಚ್ಚು. ಎಲ್ಲ ಪತ್ರಿಕೆಗಳಿಂದ ಮುಂಚೂಣಿಯಲ್ಲಿ ಉದಯವಾಣಿ ಇರ್ತಿತ್ತು. ಆ ಕಾರಣಕ್ಕಾಗಿ, ಯಾಕೆಂತ ಹೇಳಿದ್ರೆ ಬನ್ನಂಜೆ ರಾಮಾಚಾರ್ಯರು, ಬನ್ನಂಜೆ ಗೋವಿಂದಾಚಾರ್ಯರಂಥ ಆ ಲೇಖಕರು ಅಥವಾ ಸಂಪಾದಕರು ಅಲ್ಲಿ ಇದ್ದ ಕಾರಣ, ಪುರವಣಿಯ ಸಂಪಾದಕರು ಇದ್ದ ಕಾರಣ ಆ ಪತ್ರಿಕೆಗೆ ಬಹಳಷ್ಟು ದೊಡ್ಡ ಒಂದು ಹೆಸರು ಬಂತು. ನಾವು ಹೇಳ್ತೇವೆ, ಯುಗದಲ್ಲಿ ಶತಮಾನದಲ್ಲಿಗೊಬ್ಬ ಅಂತ ಮೇರು ವ್ಯಕ್ತಿ ಹುಟ್ಟುತ್ತಾನೆ ಅಥವಾ ಕೋಟಿಗೊಬ್ಬ ಶರಣ ಅಂತ. ಹಾಗೆ ನಮ್ಮ ಗೋವಿಂದಾಚಾರ್ಯರು ಕೂಡ ಒಬ್ಬ ಕೋಟಿಗೊಬ್ಬ ಶರಣ ಆಗಿ ನಮ್ಮ ಕರಾವಳಿ ಅಂಬಲ್ಪಾಡಿಯಲ್ಲಿ ಜನ್ಮವೆತ್ತಿ ಇವತ್ತು ಜಗದಗಲ ಮುಗಿಲಗಲ ಅವರ ಹೆಸರು ವ್ಯಾಪಿಸಿಕೊಂಡಿದೆ ಅಂತ ಹೇಳಿದರೆ ಅದಕ್ಕೆ ನಾವು ಕನ್ನಡಿಗರು ನಿಜಕ್ಕೂ ಧನ್ಯ ಆಗಬೇಕು. ಅವರು ನಿಧನ ಹೊಂದಿದಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಆಕಾಶವಾಣಿಯ ಮೂಲಕ ಅವರ ಸಂದೇಶ ಓದುವಾಗ ನಾನು ಬಹಳ ರೋಮಾಂಚಿತನಾದೆ. ನನ್ನ ಕಣ್ಣಿನಲ್ಲಿ ತನ್ನಷ್ಟೇ ನೀರು ಬಂತು. ಎಂಥ ಅದ್ಭುತ ವ್ಯಕ್ತಿ! ಒಬ್ಬ ಪ್ರಧಾನಿ ಅವರನ್ನು ಕೊಂಡಾಡಿದ ಬಗೆಯನ್ನು ಕೇಳಿದಾಗ ನನಗೆ ರೋಮಾಂಚನ ಆಯಿತು. ಇಂತಹ 2 ಶತಮಾನಗಳ ಕೊಂಡಿಯಾಗಿ ಒಂದು ಸೇತುಬಂಧವನ್ನು ನಿರ್ಮಿಸಿರ್ತಕ್ಕಂಥವರು ಬನ್ನಂಜೆ ಗೋವಿಂದಾಚಾರ್ಯರು. ನಿಮ್ಗೆ ಗೊತ್ತೇ ಇದೆ, ಅವರ ಆ ವಿದ್ವತ್ತು, ಅವರ ಅಧ್ಯಯನ, ಅವರ ಸಂಶೋಧನೆ,
ಅವರ ಆ ವಾಕ್ಪಟುತ್ವ ಎಲ್ಲವೂ ಕೂಡ ನಮಗೆ ಪರಿಚಿತವಾಗಿರ್ತಕ್ಕಂಥದ್ದು. ಯಾಕಂದರೆ ನಾನು ಇವತ್ತು ನೀವೆಲ್ಲ ಇವತ್ತೇನಾದರೂ ನೆನಪಿಸಿದರೆ ನಾನು ದಿನ ನೆನಪಿಸ್ತೇನೆ, ನಾನು ವಿಠಲ್ ಕುಲಕರ್ಣಿ. ಯಾಕೆಂದರೆ ನಾವು ಅವರು ಎಲ್ಲಿ ಉಪನ್ಯಾಸ ನೀಡ್ತಾ ಇದ್ದರೋ ಅದರ ಪಕ್ಕದ ಓಣಿಯ ರಸ್ತೆಯಲ್ಲೇ ನಮ್ಮ ಜೀವನ. ಆದ ಕಾರಣ ನಾನು ಪ್ರತಿ ಸಲ ಆಚೆಚೆ ಹೋಗುವಾಗ ನಮ್ಮ ಬನ್ನಂಜಿಯವರು ಇಲ್ಲೇ ಕೂತು ಉಪನ್ಯಾಸ ಮಾಡಿದವರು ಅಲ್ವಾ ಅನ್ನೋದು ಮತ್ತೆ 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 ನೆನಪಾಗ್ತಾ ಇದೆ. ಇದು ಬನ್ನಂಜೆ 90ರ ನೆನಪಲ್ಲ, ನಿತ್ಯ ನೆನಪಾಗಿ ನಮಗೆ ಬನ್ನಂಜಿಯವರು ನಮಗೆ ನಮ್ಮಲ್ಲಿ ಯಾವತ್ತೂ ಇರುತ್ತಾರೆ ಅನ್ನೋದನ್ನು ನಾನು ಬಹಳ ಪ್ರಾಂಜಲ ಮನಸ್ಸಿನಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬನ್ನಂಜಿಯವರು ಈಗಾಗಲೇ ಎಲ್ಲ ಮಾತುಗಾರರು ಕೂಡ ಹೇಳಿದರು, ನಾನು ಈ ಪ್ರಾಚೀನತೆಯನ್ನು ಆಧುನಿಕತೆಗೆ ಅಥವಾ ಸಮಕಾಲೀನ ಸಮಾಜಕ್ಕೆ ಮುಟ್ಟಿಸಿದ್ದು ಅವರು ನಮ್ಮ ಕನ್ನಡದ ಭಾಷೆಯ ಮೂಲಕ ಅನ್ನೋದನ್ನು ಬಹಳ ಓಪನ್ ಮನಸ್ಸಿಂದ ಹೇಳಬೇಕಾಗ್ತದೆ. ಯಾಕಂದರೆ ಕೇವಲ ಸಂಸ್ಕೃತದಿಂದ ಮಾತ್ರ ಅಲ್ಲ, ಕನ್ನಡವನ್ನು ಜನಭಾಷೆಯ ಆ ಕನ್ನಡವನ್ನು ಅವರು ಆ ವೇದ, ಉಪನಿಷತ್ತು, ಸ್ಮೃತಿ, ಆಗಮ, ಶಾಸ್ತ್ರ, ಪುರಾಣ, ಕಾವ್ಯ ಎಲ್ಲವನ್ನೂ ಕೂಡ ಕನ್ನಡದಲ್ಲಿ ಅಷ್ಟೇ ಸುಲಲಿತವಾಗಿ ಜನಮಾನಸಕ್ಕೆ ಮುಟ್ಟುವ ಹಾಗೆ ಅವರ ಉಪನ್ಯಾಸ ಕೇಳಿದವರಿಗೆ ಗೊತ್ತಿದೆ. ಅವರು ಒಮ್ಮೆ ಪ್ರಾರಂಭ ಮಾಡಿದರೆ ಆ ಕನ್ನಡ ಅದು ಮತ್ತೆ ಮತ್ತೆ ಕೇಳಿಸಬೇಕು ಅನ್ನುವಂಥ ಅಸ್ಖಲಿತವಾಗಿರತಕ್ಕಂಥ ಕನ್ನಡ. ಬಹುಶ್ರುತ ಪಂಡಿತರಾಗಿರುವಂಥ ಬನ್ನಂಜೆ ಗೋವಿಂದಾಚಾರ್ಯರ ಆ ಸರಸ್ವತಿ ಅವರ ನಾಲಿಗೆ ಮೇಲೆ ಕುಣಿತಾ ಇತ್ತು ಅನ್ನೋದನ್ನು ನಾವು ಗಮನಿಸಬೇಕು. ಆ ಕನ್ನಡದ ಸೊಬಗು ನಮ್ಮ ಇಡೀ ನಾಡಿಗೆ, ವಿಶ್ವಕ್ಕೆ ಪರಿಚಿತವಾಗಿರತಕ್ಕಂಥ ಒಂದು ಸಂಗತಿ. ಬನ್ನಂಜಿಯವರದ್ದು ಭಾಳ ವಿಶೇಷ ಏನು ಅಂತ ಹೇಳಿದರೆ, ಯಾವುದೇ ವಿಷಯವನ್ನು ಅವರು ನಿಕಷಕ್ಕೆ ಒಡ್ಡದೆ ಅದನ್ನು ಪ್ರತಿಪಾದಿಸ್ತಾ ಇರಲಿಲ್ಲ ಅನ್ನೋದನ್ನು ಈಗಾಗಲೇ ಪಂಡಿತರು ಹೇಳಿದರು. ಅದರ ಬಗ್ಗೆ ಯಾವುದೇ ಒಂದು ವಿಚಾರವನ್ನು, ಅದಕ್ಕೆ ವಾಸುದೇವ ಅಗ್ನಿಹೋತ್ರಿಯವರು ಹೇಳಿದರು, ನೇರ ದಿಟ್ಟ ನಿರಂತರ ಅಂತ ಏನಾದರೂ ಪದ ಬಂದಿದ್ದರೆ ಬಿಕಾಸ್ ಆಫ್ ಬನ್ನಂಜಿಯವರ ಆ ಮಾತಿನಿಂದಲೇ ಬಂದಿರಬೇಕು ಅಂತ. ಯಾವುದನ್ನು ಕೂಡ ಅವರು ನಿಕಷಕ್ಕೆ ಒಡ್ಡದೆ, ಒಂದು ತರ್ಕಕ್ಕೆ ಒಡ್ಡದೆ ಅವರು ಖಂಡಿತ ಅದನ್ನು ಪ್ರತಿಪಾದಿಸ್ತಾ ಇರಲಿಲ್ಲ. ಆದ ಕಾರಣ ಜನರಿಗೆ ಭಾಳ ಹತ್ತಿರ ಆಯಿತು. ಯುವ ಜನಾಂಗಕ್ಕೂ ಕೂಡ, ಯುವ ಸಮಾಜಕ್ಕೂ ಕೂಡ ಉಪನ್ಯಾಸಗಳು, ಅವರ ಆ ಇದು ಧ್ವನಿ ಸುರುಳಿಗಳು ಯಾಕೆ ಮತ್ತೆ ಮತ್ತೆ ಕೇಳಬೇಕು ಅಂತ ಅನ್ನಿಸದಿದ್ದರೆ ಅದು ಅವರು ತರ್ಕಬದ್ಧವಾಗಿ ಅದನ್ನು ಪ್ರತಿಪಾದಿಸ್ತಾ ಇದ್ದರು. ನಾನು ಇತ್ತೀಚೆಗೆ ಯಾವುದೋ ಒಂದು ಫೇಸ್ಬುಕ್ನಲ್ಲಿ ಒಬ್ಬರು ನೋಡ್ತಾ ಇದ್ದಾಗ ಅವರು ನಮ್ಮ ಮಂತ್ರವನ್ನು, ವಿಷ್ಣು ಸ್ತೋತ್ರವನ್ನು ಒಬ್ಬರು ಪಠಿಸ್ತಲೇ ಒಂದು ರೋಗವನ್ನೇ ಮಾಯ ಮಾಡಿದಂಥ ಘಟನೆ. ಇದು ಯಾರ ಪ್ರಭಾವ ಅಂತ ಹೇಳಿದರೆ, ವಿಷ್ಣು ಸ್ತೋತ್ರ ಒಂದು ಭಾಗ ಆದರೆ ಅದಕ್ಕೆ ಮೂಲ ಕಾರಣ ಪುರುಷ ನಮ್ಮ ಬನ್ನಂಜಿಯವರು ಅಂತ. ಸಮಕಾಲೀನದಲ್ಲಿ ಕೂಡ ನಾವು ಇವತ್ತಿನ ದಿನದಲ್ಲಿ ಕೂಡ ವಿಷ್ಣು ಸ್ತೋತ್ರ ಅನ್ನುವ ಆ ಸ್ತೋತ್ರವನ್ನು ಪಠಿಸಿದರೆ ನಮ್ಮ ರೋಗಗಳು ಮಾಯ ಆಗ್ತವೆ, ನಮಗೆ ಒಂದು ಶಾಂತಿ ಲಭ್ಯ ಆಗ್ತದೆ ಅನ್ನೋದನ್ನು ಜನಮಾನಸಕ್ಕೆ ಮುಟ್ಟಿಸಿದವರು ಬರೆದವರಲ್ಲ, ಯಾರೂ ಅಲ್ಲ, ಉಪನ್ಯಾಸದ ಮೂಲಕ, ಪ್ರವಚನ ಮೂಲಕ ಕೊಟ್ಟಂಥ ಬನ್ನಂಜೆ ಗೋವಿಂದಾಚಾರ್ಯರು ಅಂತ. ಅದಕ್ಕಾಗಿ ಪ್ರಾಚೀನತೆ ಮತ್ತು ಸಮಕಾಲೀನತೆಯ ಸಮತೋಲನವನ್ನು ಸಾಧಿಸಿದ ಸ್ವಯಮಾಚಾರ್ಯ ಪುರುಷ ಬನ್ನಂಜೆ ಅಂತ ನಾವು ಹೇಳ್ತೇವೆ ಅವರನ್ನು. ಅಂಥ ಮೇರು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಬನ್ನಂಜೆಯವರು ಒಂದು ಪರಂಪರೆಯ ಚೌಕಟ್ಟಿನಲ್ಲಿ ಆಧುನಿಕತೆಯನ್ನು ಸ್ಪಂದಿಸುವಂತೆ ಮಾಡಿದವರು. ಇವತ್ತೆಲ್ಲ ನಾವು ಮಾತಾಡ್ತೇವೆ, ಸನಾತನ ಧರ್ಮವನ್ನು ಟೀಕಿಸ್ತಾರೆ, ನಮ್ಮ ಧರ್ಮವನ್ನು ತೆಗಳ್ತಾರೆ, ಅನೇಕ ರಾಜ್ಯಗಳಲ್ಲಿ ಭಾಳಷ್ಟು ಮಾತುಗಳು ಕೇಳಿ ಬರ್ತವೆ. ಆದರೆ ಸನಾತನ ಧರ್ಮದ ಆ ಒಂದು ತಿರುಳನ್ನು, ಅದರ ಅಂತಃಸತ್ವವನ್ನು ಬಗೆದು ತೋರಿಸಿದ ಮಹಾತ್ಮ ಯಾರಾದರೂ ಇದ್ದರೆ ಅದು ಬನ್ನಂಜೆ ಗೋವಿಂದಾಚಾರ್ಯರು. ಒಂದು ಪರಂಪರೆಯನ್ನು ಆಧುನಿಕ ಸಮಾಜಕ್ಕೆ ಬಹಳ ಸತ್ವಪೂರ್ಣವಾಗಿ, ವಿದ್ವತ್ಪೂರ್ಣವಾಗಿ ತಿಳಿಸಿಕೊಟ್ಟಂಥ ಬನ್ನಂಜೆಯವರ ಸಾಧ್ಯವಾದದ್ದು ಅದು ಅವರಿಗೆ ಸಂಸ್ಕೃತ ಭಾಷೆಯ ಮೇಲಿನ ಹಿಡಿತ ಮತ್ತು ಕನ್ನಡದ ಮೇಲಿನದಂಥ ಸೊಗಸು. ಅದಕ್ಕಾಗಿ ಭಾಷಾ ಸಂಗಮದ ಒಬ್ಬ ವ್ಯಕ್ತಿತ್ವ ಯಾರ್ದು ಅಂತ ಕೇಳಿದರೆ ಅದು ಬನ್ನಂಜೆಯವ್ರದ್ದು. ಸಂಸ್ಕೃತ ಮತ್ತು ಕನ್ನಡದ ಭಾಷಾ ಸಂಗಮದ ಒಬ್ಬ ವ್ಯಕ್ತಿಯಾಗಿ ನಮಗೆ ಬನ್ನಂಜೆಯವರು ಕಾಣಸಿಗ್ತಾರೆ ಅಂತ. ಈಗಾಗಲೇ ನಮ್ಮ ನಿರೂಪಕರು ಹೇಳ್ತಾ ಇದ್ರು, ಬನ್ನಂಜೆಯವರ ಕೃತಿಗಳು ಸುಮಾರು 150-160 ಇದೆ. 130ರಷ್ಟು ಕೃತಿಗಳು ಈಗಾಗಲೇ ಮುದ್ರಣಗೊಂಡಿದೆ. ಅಕ್ಕ ವೀಣಾ ಅವರ ಪ್ರಯತ್ನ ಇನ್ನಷ್ಟು ಕೃತಿಗಳು ಇನ್ನು ಉಳಿದಿರೋದು ಕೂಡ ಬರುವಂತಾಗಲಿ. ಸುಮಾರು 30,000 ಗಂಟೆಗಳಷ್ಟು ಕಾಲದ ಉಪನ್ಯಾಸಗಳಿವೆ ಅಂತ ಹೇಳಿದರೆ ಈ ಒಂದು ಶತಮಾನದ ದೊಡ್ಡ ಇದು ಒಂದು ಇತಿಹಾಸ, ಇದು ದಾಖಲಾರ್ಹವಂಥ ವಿಚಾರ. ಈಗಾಗಲೇ ಅಧ್ಯಕ್ಷರೊಬ್ಬರು ಹೇಳಿದರು, ಇದು ಪಠ್ಯವಾಗಿ ಆಗಬಹುದೇ, ಬನ್ನಂಜೆಯವರು ಪಠ್ಯ ಆಗಬಹುದೇ ಅಂತೆ. ನಾವು ಮಾದರಿಗಳಿಲ್ಲ,
ಆದರ್ಶಗಳಿಲ್ಲ, ರೋಲ್ ಮಾಡೆಲ್ಗಳು ಇಲ್ಲ ಅನ್ನುವ ಒಂದು ಜಗತ್ತಿನಲ್ಲಿದ್ದಾಗ ನಮಗೆ ಬನ್ನಂಜೆ ಗೋವಿಂದಾಚಾರ್ಯರು ಒಂದು ಆದರ್ಶ ಪುರುಷನಾಗಿ ಅವರು ಪಠ್ಯದಲ್ಲಿ ಖಂಡಿತವಾಗಿ ಸೇರಬೇಕಾದಂಥ ವ್ಯಕ್ತಿ. ಅದಕ್ಕೆ ಸರ್ಕಾರ ಚಿಂತನೆ ಮಾಡಬೇಕಾದಂಥ ಕಾಲಘಟ್ಟವು ಹೌದು ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ಈ ರೀತಿಯ ಅಗಾಧವಾದಂಥ ಪಾಂಡಿತ್ಯವನ್ನು ಇಟ್ಟುಕೊಂಡಂಥ ಒಬ್ಬ ವ್ಯಕ್ತಿ ಸುಮಾರು 160 ಕೃತಿಗಳನ್ನು ತನ್ನ ಜೀವಮಾನದಲ್ಲಿ ನಡೆದರೆ ಒಂದು ಮಾತು ಕೇಳಿ ಬರ್ತಾ ಇದೆ ಅವರ ಬಗ್ಗೆ. 70 ವರ್ಷಗಳಷ್ಟು ಕಾಲ ಅವರ ಅಧ್ಯಯನಕ್ಕೆ ಮೀಸಲಾಗಿಟ್ಟಿದ್ರು ಅಂತ. ಅಂದರೆ ಸುಮಾರು 15 ವರ್ಷ ಸ್ವಲ್ಪ ಮಕ್ಕಳಿಗೆ ಅಥವಾ ಮನೆಯಲ್ಲಿ ಬಾಲ್ಯತನ ಇತ್ತು. ಆದರೆ 70 ವರ್ಷಗಳ ಕಾಲ ಸ್ವಾಧ್ಯಯನದ ಮೂಲಕ ಇಡೀ ನಮ್ಮ ಈ ಒಂದು ವಾಂಗ್ಮಯ ಪ್ರಪಂಚದ ಬಗ್ಗೆ ಅಧ್ಯಯನ ಮಾಡಿದ್ದಾರೆ ಅಂತ ಹೇಳಿದರೆ ಅವರ ಆ ವಿದ್ವತ್ತು ನಮಗೆ ಗೊತ್ತಾಗ್ತದೆ. ಆದ ಕಾರಣ ಅವರು ಕೇವಲ ಒಬ್ಬ ಪಂಡಿತರಾಗಿ ಮಾತ್ರ ನಮಗೆ ಕಾಣಿಸುವುದಿಲ್ಲ, ಅವರು ನಮ್ಮ ಒಳಗಿನ ಒಂದು ದಿವ್ಯ ಶಕ್ತಿಯಾಗಿ ಕಾಣ್ತಾರೆ. ಆದ ಕಾರಣ ವ್ಯಕ್ತಿಯಾಗಿ ಯಾವತ್ತೂ ಅವರು ಕಾಣೋದಿಲ್ಲ. ಯಾಕಂತ ಹೇಳಿದರೆ ಅವರು ಪಡೆದಂಥ ಆ ಪಾಂಡಿತ್ಯದಿಂದ, ಅವರು ಕೊಡುವಂಥ ಆ ವೈಚಾರಿಕ ಚಿಂತನೆಗಳಿಂದ, ಶ್ರೀನಿವಾಸ ಶಿರ್ನೂರ್ಕರ್ ಮಾತಾಡುವಾಗ ಹೇಳಿದರು, ಅವರದ್ದು ಮಾತುಗಳು ಯಾಕೆ ನಮಗೆ ಖುಷಿ ಆಗ್ತವೆ, ಭಾಳ ಹತ್ತಿರ ಆಗ್ತವೆ ಅಂತ ಹೇಳಿದರೆ, ನಾವು ಪುರಾಣ, ಶಾಸ್ತ್ರ, ಆಗಮ ಇವೆಲ್ಲವೂ ಕೂಡ ಒಂದು ರೀತಿ ಮೂಢನಂಬಿಕೆ ಅಥವಾ ಪೊಳ್ಳು, ಸುಳ್ಳು, ಕಟ್ಟುಕತೆ ಅಂತ ಹೇಳ್ತಾರೆ. ಆದರೆ ನಮ್ಮ ಬನ್ನಂಜೆಯವರ ಬಾಯಿಂದ ಕೇಳಿದರೆ ಅದು ಎಷ್ಟು ವಾಸ್ತವಿಕವಾಗಿರ್ತಕ್ಕಂಥದ್ದು, ನಮ್ಮ ಜೀವನಕ್ಕೆ ಎಷ್ಟು ಹತ್ತಿರವಾಗಿರ್ತಕ್ಕಂಥದ್ದು ಅನ್ನೋದನ್ನು ಅವರು ಅಷ್ಟು ಅದರ ಸತ್ಯ ದರ್ಶನವನ್ನು ಮಾಡ್ತಾ ಇದ್ದರು. ಅಂದರೆ ಅದರಲ್ಲಿರುವಂಥ ಆ ಸತ್ವವನ್ನು, ಅಂತಃಸತ್ವವನ್ನು ಬಗೆದು ನಮ್ಮ ಜನಮಾನಸಕ್ಕೆ ಮುಟ್ಟಿಸ್ತಾ ಇದ್ದರು. ಅದು ವೈಚಾರಿಕ ನೆಲೆಗಟ್ಟಿನಲ್ಲಿ, ವೈಜ್ಞಾನಿಕ ತಳಹದಿಯಲ್ಲಿ ಅನ್ನೋದನ್ನು ಕೂಡ ಅವರು ಹೇಳ್ತಿದ್ರು. ವೈಜ್ಞಾನಿಕ ಸತ್ಯವನ್ನು ಆ ಕಾಲದಲ್ಲೇ ಹೇಗೆ ಪುರಾಣ ಆಗಮ ಶಾಸ್ತ್ರಗಳಲ್ಲಿ ಅಥವಾ ಮಹಾಕಾವ್ಯಗಳಲ್ಲಿ ಕಟ್ಟಿಕೊಟ್ಟಿದ್ರು ಅನ್ನೋದನ್ನು ಕೂಡ ಹೇಳ್ತಾ ಇದ್ರು. ಮುಖ್ಯವಾಗಿ ಅವರು ಸಂಸ್ಕೃತದ ಆ ಕಠಿಣ ಪದಗಳನ್ನು ಅಷ್ಟೇ ಸರಳವಾದ ಕನ್ನಡ ಭಾಷೆಗಳಲ್ಲಿ ಕೊಡುವುದರ ಮೂಲಕ ಶಾಸ್ತ್ರ ಪುರಾಣಗಳ ಸಂಗತಿಗಳನ್ನು ಬಹಳ ಸರಳವಾಗಿ ನಮಗೆ ಮನಕ್ಕೆ ಮನೆಗೆ ಮುಟ್ಟಿಸುವ ಹಾಗೆ ಮಾಡಿದ್ರು ಅಂತ ನಾವು ಹೇಳ್ತೇವೆ. ದಾಸರು, ಶರಣರು ಎಲ್ಲ ಸಂಸ್ಕೃತದ ಅಥವಾ ಶಾಸ್ತ್ರಗಳನ್ನು ತಮ್ಮ ಸರಳವಾದಂಥ ಕನ್ನಡ ಭಾಷೆಯಲ್ಲಿ ವಚನಗಳ ಮೂಲಕ, ದಾಸರ ಹಾಡುಗಳ ಮೂಲಕ ನಮಗೆ ಕಟ್ಟಿಕೊಟ್ಟ ಕಾರಣ ಇವತ್ತು ಕೂಡ ಹಾಡುಗಳು ಅಥವಾ ವಚನಗಳು ನಮಗೆ ಬಹಳ ಹತ್ತಿರವಾಗ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ಬನ್ನಂಜೆಯವರು ಕೂಡ ಈ ಸಂಸ್ಕೃತ ಭೂಯಿಷ್ಠವಾಗಿರ್ತಕ್ಕಂಥ ಆ ಕಾವ್ಯಗಳನ್ನು, ಶಾಸ್ತ್ರಗಳನ್ನು ನಮ್ಮ ಜನಮಾನಸಕ್ಕೆ ಕನ್ನಡದಲ್ಲಿ ಕೊಟ್ಟ ಕಾರಣ, ಅದು ವೈಜ್ಞಾನಿಕ ತಳಹದಿಯಲ್ಲಿ ಮತ್ತು ವೈಚಾರಿಕ ನೆಲೆಗಟ್ಟಿನಲ್ಲಿ ಕೊಟ್ಟ ಕಾರಣ ಸಮಕಾಲೀನ ಪ್ರಜ್ಞೆಯೊಂದಿಗೆ ನಾವು ಅದನ್ನು ಸಮೀಕರಿಸಿ ನೋಡುವಂತೆ ಮಾಡಿದಂಥ ಹೆಗ್ಗಳಿಕೆ ಬನ್ನಂಜೆ ಗೋವಿಂದಾಚಾರ್ಯರಿಗೆ ಸಲ್ತದೆ ಅನ್ನೋದನ್ನು ನಾವು ಕಂಠಾನುಘೋಷವಾಗಿ ಸಾರಬಹುದು ಅಂತ ನಾನು ಭಾವಿಸ್ತೇನೆ. ಆಧ್ಯಾತ್ಮ ಜೀವಿಯಾಗಿ ಮತ್ತು ಕವಿ ಹೃದಯಿಯಾಗಿ, ಸಾಹಿತಿಯಾಗಿ, ಒಬ್ಬ ಪತ್ರಕರ್ತನಾಗಿ, ಕಲಾರಸಿಕನಾಗಿ, ಸಂಶೋಧಕನಾಗಿ, ಹೀಗೆ ಎಲ್ಲ ರಂಗಗಳಲ್ಲಿಯೂ ದುಡಿದಂಥ ಅವರು ಒಂದು ಪ್ರಾಚೀನ ಸಂಸ್ಕೃತಿಯನ್ನು, ಪರಂಪರೆಯನ್ನು ಆಧುನಿಕ ಸಮಾಜಕ್ಕೆ ಕಟ್ಟಿಕೊಡುವಲ್ಲಿ ಒಂದು ಸೇತುವಾಗಿ ಅವರು ನಿಂತಿದ್ದರು ಅನ್ನೋದನ್ನು ನಾವು ಅವರ ಜೀವನದ ದರ್ಶನ ಮಾಡಿದಾಗ ನಮಗೆ ಗೊತ್ತಾಗ್ತದೆ. ಇಡೀ ತನ್ನ ಜೀವನವನ್ನು ಹೇಗೆ ಮಾತುಕೃತಿ ಒಂದಾಗಿತ್ತು ಅನ್ನೋದನ್ನು ನಾವು ಅವರಿಂದ ಕಲಿಬೇಕಾಗ್ತದೆ. ಒಮ್ಮೊಮ್ಮೆ ಅವರೇ ಸಂಪ್ರದಾಯವಾದಿಗಳನ್ನು ಟೀಕಿಸ್ತಾ ಇದ್ದದನ್ನು ಕೂಡ ನಾವು ಕೇಳ್ತೇವೆ. ಯಾರೋ ಒಂದು ಸಲ ಹೇಳಿದ್ರಂತೆ, ಅವರು ಪ್ರವಚನ ಮಾಡುವಾಗ ಅಂಗಿ ತೆಗೆಯದೆ ಪ್ರವಚನ ಮಾಡ್ತಾರೆ ಅಂತ ಸಂಪ್ರದಾಯವಾದಿಗಳು ಟೀಕೆ ಮಾಡಿದ್ರಂತೆ. ಅದಕ್ಕೆ ಬನ್ನಂಜೆಯವರು ಬಹಳ ಹಾಸ್ಯಭರಿತವಾಗಿ ಅದನ್ನು ಹೇಳಿದ್ದನ್ನು ನನ್ನ ಕಿವಿಯಾರೆ ಕೇಳಿದ್ದೇನೆ. ಆ ಸಂಪ್ರದಾಯವಾದಿಗಳು ಟೀಕಿಸುವಾಗ ನಾನು ಅಂಗಿ ತೆಗೆಯದೆ ಇದನ್ನು ಎಲ್ಲ ವಸ್ತ್ರವನ್ನು ಹಾಗೆ ಇಟ್ಟುಕೊಂಡೇ ಮಾಡ್ತೇನೆ ಅಂತ, ಅಂದರೆ ಒಂದು ಪೋಷಾಕು ಬೇಕಾಗ್ತದೆ ಅಂತ ಹೇಳೋದು ಸಂಪ್ರದಾಯವಾದಿಗಳ ವಾದ. ಆದರೆ ನಾನು ಏನು ಹೇಳುತ್ತೇನೆ ಅನ್ನೋದನ್ನು ಅವರು ನೋಡಲಿಲ್ಲ, ನನ್ನ ಬಾಹ್ಯ ಆಡಂಬರವನ್ನೇ ನೋಡ್ತಾರೆ ವಿನಃ ಅಂತಃಸತ್ವದ ಆ ವಿಚಾರಧಾರೆಗಳು ಏನು ಇದೆ ಅನ್ನೋದನ್ನು ಅವರು ತಿಳಿಲಿಕ್ಕೆ ಹೋಗುವುದಿಲ್ಲ. ಹಾಗೆ ಸಂಪ್ರದಾಯವಾದಿಗಳು ನನ್ನನ್ನು ಟೀಕಿಸ್ತಾರೆ ಅಂತ ಬಹಳ ಒಂದು ಲೈಟರ್ ವೇನ್ನಲ್ಲಿ ಅದನ್ನು ತಗೊಂಡು ಪೇಜಾವರ ಶ್ರೀಗಳು ಹೇಗೆ ತನಗೆ ಬಂದ ಟೀಕೆಯನ್ನು ತಗೊಳ್ತಿದ್ರು ಹಾಗೆ ಬನ್ನಂಜೆಯವರು ಕೂಡ ಅದೇ ರೀತಿಯಾಗಿ ಅದನ್ನು ತಗೊಳ್ತಾರೆ. ಅವರು ಟೀಕೆ ಅಥವಾ ಇಂಥದ್ದಕ್ಕೆ ಯಾವುದಕ್ಕೂ ಕೂಡ ಜಗ್ಲಿಲ್ಲ, ಬಗ್ಲಿಲ್ಲ. ಅನೇಕ ಸಂಗತಿಗಳನ್ನು ಈಗಾಗಲೇ ಇಲ್ಲಿ ಮಾತಿನಲ್ಲಿ ಹೇಳಿದರು. ಅದನ್ನು ಮತ್ತೆ ನಾನು ಚರ್ವಣ ಮಾಡುವುದಿಲ್ಲ, ನಾನು ಅದನ್ನು ಕೂಡ ಹೇಳಬೇಕಾಗಿ ಅಂತ ಇದ್ದೆ. ಆದರೆ ಶ್ರೀನಿವಾಸ ಶಿರ್ನೂರ್ಕರ್ ಬಹಳ ಚೆನ್ನಾಗಿ ಅದನ್ನು ಹೇಳಿಕೊಟ್ರು. ಕೃಷ್ಣ ತಿರುಗಲಿಲ್ಲ, ಮತ್ತು ಬೇರೆ ಬೇರೆ ವಿಚಾರಗಳನ್ನು ಅವರು ಹೇಳಿದರು. ಕೃಷ್ಣನಿಗೆ ಮೊದಲೇ ಒಂದು ಮಗು ಹುಟ್ಟಿದ ಆ ಘಟನೆಯನ್ನು ಕೂಡ ಹೇಳಿದರು. ಅಂದರೆ ಚಾರಿತ್ರಿಕವಾಗಿರ್ತಕ್ಕಂಥ ಸತ್ಯಗಳನ್ನು ಅಷ್ಟೇ ನೇರವಾಗಿ ನಿಷ್ಠವಾಗಿ ಹೇಳುವಂಥ ಒಬ್ಬ ವಿದ್ವಾಂಸ ಯಾರಾದರೂ ಇದ್ದರೆ ಅದು ಬನ್ನಂಜೆ ಗೋವಿಂದಾಚಾರ್ಯರು. ಅವರ ಎಲ್ಲ ಕೃತಿಗಳ ಈ 130 ಕೃತಿಗಳ
ಕೃತಿಗಳನ್ನು ನಾವು ಓದಿದರೆ ನಮ್ಮ ಬದುಕು ನಿಜಕ್ಕೂ ನಾವೆಲ್ಲ ಏನಿದ್ದೇವೆ ಅಂತ ಹೇಳಿದ್ರೆ ಒಂದು ಪ್ರದರ್ಶನದ ಬದುಕನ್ನು ಮಾಡ್ತಾ ಇದ್ದೇವೆ. ನಿಜಕ್ಕೂ ನಾವು ಈ ಒಂದು ರೀತಿ ಆಡಂಬರ, ಒಂದು ರೀತಿ ತೋರಿಕೆಯ ಜೀವನವನ್ನು ಮಾಡ್ತೇವೆ. ಆದರೆ ಬನ್ನಂಜೆಯವರ ನಾವು ಕೃತಿಗಳನ್ನು ಓದಿದರೆ ಪ್ರದರ್ಶನದ ಬದುಕಾಗುವುದಿಲ್ಲ, ನಮ್ಮೆಲ್ಲರ ಬದುಕು ಕೂಡ ದರ್ಶನದ ಬದುಕು ಆಗುತ್ತದೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದರೆ ಅವರ ಕೃತಿಗಳಲ್ಲಿ ಅಂಥ ಸತ್ವ, ಅಂಥ ಮೌಲ್ಯ, ಅಂಥ ಒಂದು ವಿದ್ವತ್ತು ಅದರಲ್ಲಿ ಅಡಗಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ನಮ್ಮಂತಹ ಜನಸಾಮಾನ್ಯರಿಗೆ, ಅದರಲ್ಲೂ ಮುಖ್ಯವಾಗಿ ಬ್ರಾಹ್ಮಣೇತರರಿಗೆ, ಆ ಬ್ರಾಹ್ಮಣರಾದರೆ ಸಂಸ್ಕೃತ ಕಲಿತಾರೆ ಅವರು ಅಂತ ಹೇಳ್ತಾರೆ, ನಾವೆಲ್ಲ ಶೂದ್ರರು, ನಾವೆಲ್ಲ ಈ ಸಂಸ್ಕೃತವನ್ನು ಓದುವುದಿಲ್ಲ, ತಿಳಿಯುವುದಿಲ್ಲ. ಆದರೆ ಸಂಸ್ಕೃತವನ್ನು ಕೂಡ ಪ್ರೀತಿ ಮಾಡುವ ಹಾಗೆ, ಆ ಭಾಷೆಯನ್ನು ಪ್ರೀತಿ ಮಾಡುವ ಹಾಗೆ, ಅಥವಾ ವೇದ ಶಾಸ್ತ್ರ ಆಗಮಗಳು ಸ್ಮೃತಿಗಳು ಕೂಡ ನಮ್ಮ ಜೀವಪರವಾಗಿರ್ತಕ್ಕಂಥದ್ದು, ನಮ್ಮ ಜೀವನ್ಮುಖಿ ಆಗಿರುವಂಥದ್ದು ಅಂಥದ್ದನ್ನು ತಿಳ್ಕೊಂಡದ್ದು ಮಾನ್ಯ ಬನ್ನಂಜೆಯವರ ಆ ಉಪನ್ಯಾಸಗಳ ಮೂಲಕ. ಅಂಥವರು ಆ ಉಪನ್ಯಾಸಗಳನ್ನು ಆದ್ಯ ಪ್ರವಚನಕಾರರು ಅಂತಲೂ ಹೇಳ್ಬೋದು. ಅವರು ಇಡೀ ಕರ್ನಾಟಕದಲ್ಲಿ ಪ್ರವಚನ ಒಂದು ರಂಗದಲ್ಲಿ ಅವರಷ್ಟು ಮೇಲ್ಪಂಕ್ತಿಯಲ್ಲಿ ನಿಲ್ಲುವವರು ಯಾರೂ ಇಲ್ಲ ಅಂತ. ನಾನೊಮ್ಮೆ ಈಶ್ವರ ಅಂತ ಇಲ್ಲವರು ಸ್ವಾಮೀಜಿಯವರು ಇದ್ದರು, ಅವರನ್ನು ಸಂದರ್ಶನ ಮಾಡುವಾಗ ಅವರು ಕೂಡ ಆ ಮಾತನ್ನು ಹೇಳಿದರು. ನೋಡ್ರಿ, ನಮ್ಮ ಪ್ರವಚನಕ್ಕೆ ಒಂದು ಮಾರ್ಗವನ್ನು ಸೃಷ್ಟಿಸಿದವರು ಯಾರಾದರೂ ಇದ್ದರೆ ಅದು ಬನ್ನಂಜೆ ಗೋವಿಂದಾಚಾರ್ಯರು ಮೇಲ್ಪಂಕ್ತಿಯಲ್ಲಿ ನಿಲ್ತಾರೆ ಅಂತ ಹೇಳಿದ್ರು. ಅಂದರೆ ಎಲ್ಲರಿಂದಲೂ ಪ್ರಶಂಸೆಯನ್ನು ಪಡೆದಂಥ ಒಬ್ಬ ವ್ಯಕ್ತಿಯಾಗಿದ್ದರು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವೆಲ್ಲ ವಿದ್ಯುನ್ಮಾನ ತಂತ್ರಜ್ಞಾನದ ಯುಗದಲ್ಲಿದ್ದೇವೆ, ನಾವೆಲ್ಲ ಮನುಷ್ಯರಲ್ಲಿ ಮಾತನಾಡುವುದನ್ನು ನಿಲ್ಲಿಸಿದ್ದೇವೆ, ನಾವೆಲ್ಲರೂ ಕೂಡ ಮೊಬೈಲ್ಗಳಲ್ಲಿ ಮಾತಾಡಿ, ಇಂಟರ್ನೆಟ್ಗಳಲ್ಲಿ ಮಾತಾಡಿ ಕಾಲ ಕಳೆಯುವರು. ನಮ್ಮ ಮಕ್ಕಳಿಗಾದರೂ ನಾವು ನೇರವಾಗಿ ಮಾತಾಡುವ ಅಥವಾ ಮುಖಾಮುಖಿ ಆಗುವುದನ್ನು ಬಿಟ್ಟಿದ್ದೇವೆ. ಆದರೆ ಬನ್ನಂಜೆಯವರ ಆ ಒಂದು ಮಾತುಗಳನ್ನು ಕೇಳಿದರೆ ಒಂದು ಕುಟುಂಬ ಬೋಧನೆ ಹೇಗಿರಬೇಕು, ಒಂದು ಸಮಾಜ ಪ್ರಜ್ಞೆ ಹೇಗಿರಬೇಕು, ಒಂದು ಜೀವನ್ಮುಖಿಯಾದ ಬದುಕು ಹೇಗಿರಬೇಕು ಅನ್ನೋದನ್ನು ನಮಗೆ ಕಲಿಸಿಕೊಟ್ಟದ್ದು ಆ ಉಪನ್ಯಾಸಗಳು. ಅದು ಆ ಕನ್ನಡದಲ್ಲಿ ಅವರು ಪ್ರಸ್ತುತಪಡಿಸುವ ಬಗೆಯನ್ನು ಕೇಳಿದರೆ ನಾವು ಮೂಕ ವಿಸ್ಮಿತರಾಗ್ತೇವೆ. ಅವರ ಕನ್ನಡದ ಪದಗಳ ಕಂಪು ನಮ್ಮ ಕಿವಿಗೆ ಇನ್ನೂ ಅನುರಣಿಸ್ತಾ ಇದೆ. ಅವರ ಸಂಸ್ಕೃತ ಪಾಂಡಿತ್ಯ, ಕನ್ನಡದ ಲಾಲಿತ್ಯ, ಈ ಎರಡರ ನಡುವೆ ಆ ಸಂಗಮದಲ್ಲಿ ನಾವು ಇದ್ದಾಗ ಅದರ ಆ ಒಂದು ಶ್ರವಣನೇ ನಮಗೆ ಒಂದು ಬಹಳಷ್ಟು ಆಪ್ಯಾಯಮಾನವಾಗಿರ್ತಕ್ಕಂಥದ್ದು, ಜೀವನಕ್ಕೆ ಆನಂದವನ್ನು ಕೊಡುವಂಥದ್ದು, ಒಂದು ಅನುಭೂತಿಯನ್ನು ಕೊಡುವಂಥದ್ದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರ ದೇವರ ನಾಮವನ್ನು ಇವತ್ತು ಮನೆಯಲ್ಲಿ ನಮ್ಮ ಮನೆಗಳಲ್ಲಿ ಹಾಡ್ತಾರೆ. ಇವತ್ತು ನಮ್ಮ ಕರಾವಳಿಯಲ್ಲಿ ಭಜನೆ ಅನ್ನುವುದು ಬಹಳಷ್ಟು ದೊಡ್ಡ ಒಂದು ಭಕ್ತಿಯ ಒಂದು ಪ್ರದರ್ಶನದ, ಅಂದರೆ ಭಕ್ತಿಯನ್ನು ತೋರ್ಪಡಿಸಲಿಕ್ಕೆ ಇರುವಂಥ ಒಂದು ಮಾರ್ಗ. ಇವತ್ತಿನ ದಿನಮಾನದಲ್ಲಿ ಭಜನೆ ಅನ್ನೋದು ಬಳಕೆ. ಅಂತಹ ಭಜನೆಗಳನ್ನು ಸುಮಾರು 5-6 ದೇವರ ನಾಮಗಳನ್ನು ನಮ್ಮ ಬನ್ನಂಜೆಯವರದನ್ನು ಓದಿದರೆ ಅಥವಾ ಕೇಳಿದರೆ ನಮಗೆ ಇಷ್ಟು ಖುಷಿಯಾಗ್ತದೆ. ಒಂದು ಕಡೆ ಅವರು ಒಗಟಿನ ಪದ್ಯದ ಒಂದು ಭಜನೆಯನ್ನು ಹಾಡ್ತಾರೆ. 5 ಕಾಲಿನ ಮಂಚ ಕುಂಟ ಮಲಗಿದ್ದ, 3 ದಂಟಿಗಳನ್ನು ಬಗಲಿಗೆ ಇರಿಸಿದ್ದ ಅನ್ನುವ ಹಾಡಿದೆಲ್ಲ ಎಷ್ಟು ಒಗಟಿನ ರೂಪದಲ್ಲಿರುವಂಥ ಆ ಭಜನೆ ಅಥವಾ ಪದ್ಯ ನಮ್ಮನ್ನು ಇಷ್ಟು ಆಕರ್ಷಿಸ್ತದೆ. ಈಗಾಗಲೇ ನಮ್ಮ ಸುನಂದ ಸಾಲವಡ್ಕರ್ ಹಾಡಿದಾಗ ನಮಗೆ ರೋಮಾಂಚನ ಆಗ್ತದೆ. ನಾನು ಪ್ರಭಾಕರ್ ಜೋಶಿ ಅವರು ಹೇಳಿದೆ, ಈ ಹಾಡುಗಳನ್ನೆಲ್ಲ ಕೇಳುವುದೇ ಒಂದು ಇದು ಶ್ರವಣ ಮನನ ಸ್ವಾಧ್ಯಾಯ ಅಂತ ಏನು ಹೇಳ್ತೇವೆ ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದು. ಅಂತಹ ಇನ್ನೊಂದು ಉಡುಪಿಯ ಕಂಡಿರ ಕೃಷ್ಣನ ಕಂಡಿರ ಈ ಹಾಡು ಎಲ್ಲರ ಬಾಯಲ್ಲಿ ಗುಣಗುಣಿಸ್ತಾ ಇದೆ. ನಮ್ಮ ಬನ್ನಂಜೆಯವರ ಈ ಹಾಡುಗಳನ್ನು ಕೇಳಿದರೆ ನಮಗೆ ರೋಮಾಂಚನ ಆಗುವುದಲ್ಲ, ಭಕ್ತಿಯ ಒಂದು ಇದರಲ್ಲಿ ಅಮಲಿನಲ್ಲಿ ನಾವು ತೇಲ್ತೇವೆ. ಆ ರೀತಿಯ ಒಂದು ವಿಚಾರಧಾರೆಗಳನ್ನು ಭಜನೆಗಳ ಮೂಲಕ, ಹಾಡುಗಳ ಮೂಲಕ ಈ ಆಧುನಿಕ ಸಮಾಜಕ್ಕೆ, ಸಮಕಾಲೀನ ಸಮಾಜಕ್ಕೆ ಕೊಟ್ಟಂಥ ಒಬ್ಬ ಮೇರು ವ್ಯಕ್ತಿ ಅಂತ ನಾವು ಅವರನ್ನು ಗುರುತಿಸಿದ್ದೇವೆ. ವೇದಾಂತದ ಈ ಗಹನ ತತ್ವಗಳಾಗಿರ್ಬೋದು, ಮಧ್ವ ಸಿದ್ಧಾಂತದ ಕಠಿಣ ಪ್ರಮೇಯಗಳಿರ್ಬೋದು, ರಾಮಾಯಣ, ಭಾಗವತ, ಪುರಾಣ, ಭಗವದ್ಗೀತೆಗಳ ಪ್ರವಚನ ಇವತ್ತು ಕೂಡ ಆಬಾಲ ವೃದ್ಧರಾದಿಯಾಗಿ ಆಕರ್ಷಣೆಗೆ ಒಳಗಾಗಿರೋದು. ಯಾಕೆ ಅಂತ ಹೇಳಿದರೆ, ಯಾವುದೇ ದ್ವಂದ್ವಕ್ಕೆ ಆಸ್ಪದವಿಲ್ಲದೆ ನೇರವಾಗಿ ಆ ಪೌರಾಣಿಕ ಸತ್ಯಗಳನ್ನು, ಅದರ ಒಳಮರ್ಮಗಳನ್ನು, ಅಂತಃಸತ್ವವನ್ನು ತಿಳಿಸಲಿಕ್ಕೆ ಅವರು ಭಾಳ ಸರಳವಾಗಿ ತಿಳಿಸಿದರು ಅಂತ. ಆದರೆ ನಾನು ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಅವ್ರು ಯಾವುದು ಹೊಸತನ್ನು ಹೇಳಲಿಕ್ಕೆ ಹೋಗಿಲ್ಲ. ಇದ್ದದ್ದನ್ನು ಈಗಾಗಲೇ ನಮ್ಮ ವಿಜಯ ಸಿಂಹಾಚಾರ್ಯರು ಹೇಳಿದರು, ಅದನ್ನು ಕನ್ನಡದಲ್ಲಿ ಅಷ್ಟೇ ಸರಳವಾಗಿ, ಅಷ್ಟೇ ಒಂದು ಗಾಂಭೀರ್ಯತೆಯಿಂದ ಕೊಡುವಾಗ ಅದರಲ್ಲಿ ಅವರದ್ದು
ಪದಗಳನ್ನೇನು ಸೇರಿಸೋದು, ಆದರೆ ಅವರ ಪ್ರೌಢಿಮೆ ಏನು ಅಂತ ಹೇಳಿದ್ರೆ ಆ ಕನ್ನಡದ ಸೊಗಸನ್ನು ಬಳಸುವ ರೀತಿ, ಕನ್ನಡದ ಪದಗಳನ್ನು ಬಳಸುವ ರೀತಿ. ಅದಕ್ಕಾಗಿ ವೇದವ್ಯಾಸರು, ಆಚಾರ್ಯ ಮಧ್ವರು, ವಾಲ್ಮೀಕಿ, ಬಾಣಭಟ್ಟ, ಭವಭೂತಿ ಇವರೆಲ್ಲ ನಮಗೆ ಬಹಳ ಹತ್ತಿರದವರಾಗಿ ಸಮಕಾಲೀನ ಜಗತ್ತಿನಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗಿರುವುದು ಇವರ ಆ ಮಾತಿನ ಉಪನ್ಯಾಸಗಳ, ಪ್ರವಚನಗಳ ಮೂಲಕ ಮತ್ತು ಅವರ ಕೃತಿಗಳ ಮೂಲಕ ಅನ್ನೋದನ್ನು ನಾವು ಇಲ್ಲಿ ಹೇಳಲೇಬೇಕು. ಸಮಕಾಲೀನ ಪ್ರಜ್ಞೆಗೆ ಪೌರಾಣಿಕ ಸತ್ಯಗಳನ್ನು ಅಥವಾ ಆಗಮ ಶಾಸ್ತ್ರಗಳ ಸತ್ಯಗಳನ್ನು ಸಮೀಕರಿಸಿ ಮಾತನಾಡುವ ಆ ಬಗೆ ಇದೆ ಅಲ್ಲ, ಅದು ಖಂಡಿತವಾಗಿಯೂ ಒಂದು ರೀತಿ ನಮ್ಮನ್ನು ಹೆಣೆದ ಹಾಗೆ ಆ ಒಂದು ಪ್ರಾಚೀನ ಸಂಸ್ಕೃತಿಯನ್ನು, ಪರಂಪರೆಯನ್ನು ಮತ್ತು ಆಧುನಿಕ ಸಮಾಜವನ್ನು ಕಟ್ಟಿಕೊಟ್ಟಂಥ ಒಂದು ಸೇತುಬಂಧವಾಗಿ ಅವರು ನಮ್ಮ ಮುಂದೆ ನಿಲ್ತಾರೆ ಅಂತ. ಸಂಸ್ಕೃತ ಕಾವ್ಯವನ್ನು ಕನ್ನಡದ ಪ್ರತಿಫಲನದಲ್ಲಿ ಕೊಟ್ಟವರು. ಅಂದರೆ ಒಂದು ರೀತಿಯಲ್ಲಿ ಎಲ್ಲ ಕಾವ್ಯಗಳನ್ನು ಮತ್ತೆ ಓದಬೇಕು ಅನ್ನುವ ಹಾಗೆ ಅವರು ಪ್ರತಿಪಾದಿಸುವ ಶೈಲಿ ನಮಗೆ ಬಹಳಷ್ಟು ಇಷ್ಟವಾಗ್ತದೆ. ಭವಭೂತಿಯ ಇದು ಉತ್ತರರಾಮ ಚರಿತೆಯನ್ನು ಅವರು ರಾಮನ ಕಥೆ ಮತ್ತೆ ರಾಮನ ಕಥೆ ಅಂದ ಒಂದು ಕೃತಿಯನ್ನು ಕೊಡುವುದರ ಮೂಲಕ ಎಷ್ಟು ಕನ್ನಡಿಗರಿಗೆ ಭವಭೂತಿಯನ್ನು ಓದುವುದು ಸಂಸ್ಕೃತ ಗೊತ್ತಿದ್ದವರಿಗೆ ಗೊತ್ತಿದೆ. ಭವಭೂತಿಯ ಉತ್ತರರಾಮ ಚರಿತೆ ಅನ್ನೋದೇ ಬಹಳ ಕಠಿಣವಾಗಿರ್ತಕ್ಕಂಥ, ಸಂಸ್ಕೃತ ಓದಿದ್ರೆ ಗೊತ್ತಿದೆ. ಆ ಕಠಿಣವಾಗಿರ್ತಕ್ಕಂಥ ಅಂದರೆ ಬಹಳಷ್ಟು ವಿದ್ವತ್ಪೂರ್ಣತೆ ಬೇಕು ಅದನ್ನು ಓದಲಿಕ್ಕೆ ಅಥವಾ ಮನನ ಮಾಡಲಿಕ್ಕೆ, ಅದನ್ನು ತಿಳ್ಕೊಳ್ಳಿಕ್ಕೆ. ಅದನ್ನು ಮತ್ತೆ ರಾಮನ ಕಥೆ ಅಂತ ಹೇಳ್ಕೊಂಡು ಅವರು ಬಹಳ ಸುಂದರವಾಗಿ ನಮಗೆ ಕಟ್ಟಿಕೊಡುವುದನ್ನು ನಾವು ಅವರ ಕೃತಿಯಲ್ಲಿ ನೋಡಬಹುದು. ಅಥವಾ ಆನಂದ ತೀರ್ಥರ ಪದ್ಯಗಳು ಕನ್ನಡದಲ್ಲಿ ಹೊಸ ಹುಟ್ಟು ಪಡೆದಿರುವ ಬಗೆ ಆಗಿರಬಹುದು. ಸಮಕಾಲೀನ ಸಮಾಜಕ್ಕೆ ಅದನ್ನು ಕಟ್ಟಿಕೊಟ್ಟ ಬಗೆ ನಿಜಕ್ಕೂ ನಾವು ಧನ್ಯರು. ಯಾಕೆ ಅಂತ ಹೇಳಿದ್ರೆ ಇಂತಹ ಒಬ್ಬ ಮೇರು ವ್ಯಕ್ತಿಯ ಕೈಯಲ್ಲಿ ದೇಸಿ ಮಾರ್ಗದಲ್ಲಿ, ಅಂದರೆ ದೇಸಿ ಕನ್ನಡದಲ್ಲಿ ಆ ಸಾಹಿತ್ಯವನ್ನು ಕೊಟ್ಟದನ್ನು ನಾವು ನೋಡ್ಬೋದು. ಒಂದು ಉದಾಹರಣೆಯನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಬೇಂದ್ರೆಯವರ ಮುಂದೆ ಬೇಂದ್ರೆ ಮತ್ತು ಪೂತಿನ ಅವರು ಇವರನ್ನು ಬಹಳವಾಗಿ ಮೆಚ್ಚಿಕೊಂಡಂಥ ಮಹಾನ್ ಕವಿಗಳು. ನಾಗಭಟ್ಟನ ಕಾದಂಬರಿಗೆ ಬೇಂದ್ರೆ ಮುನ್ನುಡಿ ಬರೆದದ್ದು ಕೂಡ ಇದೆ. ಯಾಕಂದರೆ ಇವರು ಬೇಂದ್ರೆಯವರೇ ನೀವೇ ಬರೀಬೇಕು ಅಂತ ಕೊಟ್ಟಿದ್ರಂತೆ. ನನ್ನ ಕೃತಿಗಳನ್ನು ವಿಮರ್ಶೆಗೊಳಪಡಿಸಲು ನೀನೇ ಸಮರ್ಥ ಎಂದು ಆ ಮುನ್ನುಡಿ ಬರೆದಾದ ಮೇಲೆ ಬನ್ನಂಜೆಯವರಿಗೆ ಹೇಳ್ತಾರಂತೆ ಬೇಂದ್ರೆಯವರು. ಬೇಂದ್ರೆಯವರ ಮುಂದೆ ಕವಿತೆ ಓದಿದಾಗ ಶಾಬಾಸ್ಗಿರಿಯನ್ನು ಕೂಡ ಪಡೆದವರು ಬನ್ನಂಜೆಯವರು. ನಿಮಗೆ ಗೊತ್ತಿರಬಹುದು. ಅವರು ಒಂದು ಕವಿತೆಯನ್ನು ಓದಿ, ಆದರೆ ಹೇಳ್ತಾರೆ ಆ ನಂತರ ಅಂಥ ಕವಿತೆಯನ್ನು ಬರೀಲಿಕ್ಕೆ ಆಗಲಿಲ್ಲ ಅಂತ. ಆ ರೀತಿಯಾಗಿ ಕವಿತೆಗಳನ್ನು ಬರೆದಂಥ ವ್ಯಕ್ತಿ ಬನ್ನಂಜೆ ಗೋವಿಂದಾಚಾರ್ಯರು. ಬನ್ನಂಜೆಯರ ಕವನದ ಆ ಒಂದು ಸಾಲನ್ನು ನಿಮಗೆ ನೆನಪಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಬನ್ನಂಜೆಯವರ ಕವನ ಹೀಗಿದೆ: ಕನಕದಾಸನ ಮನೆಗೆ ಕನ್ನ ಹಾಕಿದ ಕಳ್ಳ ಕನಕ ಸಿಗಲಿಲ್ಲ ಅಂತ ಹೇಳ್ತಾರಂತೆ. ಅಂದರೆ ಎಷ್ಟು ವಿದ್ವತ್ಪೂರ್ಣವಾದ ಮಾತು ನೋಡಿ. ಕನಕದಾಸನ ಮನೆಗೆ ಕನ್ನ ಹಾಕಿದ ಕಳ್ಳ ಕನಕ ಸಿಗಲಿಲ್ಲ ಅನ್ನೋದು, ಅದು ಅರ್ಥ ಆಗುವವರಿಗೆ ಬೇಗ ಅರ್ಥ ಆಗ್ತದೆ. ಅಂದರೆ ಆ ಕಳ್ಳತನ ಮಾಡಲಿಕ್ಕೆ ಹೋದವನಿಗೆ ಕನಕ ಸಿಗಲಿಲ್ಲ ಅನ್ನೋದು ಬಹಳ ಅದ್ಭುತವಾದ ಮಾತು. ಇದನ್ನು ಬೇಂದ್ರೆಯವರು ಮೆಚ್ಚಿಕೊಂಡಿದ್ರು ಅನ್ನೋದನ್ನು ಕೂಡ ಅವರ ಸಾಹಿತ್ಯವನ್ನು, ಅವರ ಆತ್ಮಕಥನವನ್ನು ಓದಿದಾಗ ನಮಗೆ ಗೊತ್ತಾಗ್ತದೆ. ಭಗವದ್ಗೀತೆಯನ್ನು ಭಗವಂತನ ನಲ್ನುಡಿ ಎಂಬುದಾಗಿ ಕೊಟ್ಟರು. ಭಗವದ್ಗೀತೆ ಅರ್ಥಸಹಿತ ಈಗ ಬಂದಿದೆ, ಎಲ್ಲರ ಮನೆಯಲ್ಲಿ ಇರಬಹುದು. ಆದರೆ ಭಗವಂತನ ನಲ್ನುಡಿ ಎಂಬ ಕೃತಿಯಲ್ಲಿ ಭಗವದ್ಗೀತೆಯನ್ನು ಬಹಳ ಅರ್ಥಪೂರ್ಣವಾಗಿ ನಮಗೆ ಕಟ್ಟಿಕೊಟ್ಟವರು ನಮ್ಮ ಬನ್ನಂಜೆಯವರು. ಅಷ್ಟೇ ಮಾತ್ರ ಅಲ್ಲ, ಕೇವಲ ಸಾಹಿತ್ಯದ ಮೂಲಕ ಅಲ್ಲ, ಚಲನಚಿತ್ರ ಸಾಹಿತ್ಯದ ಮೂಲಕ ಕೂಡ ಬನ್ನಂಜೆಯವರನ್ನು ಬನ್ನಂಜೆಯವರು ಬಹಳ ಅದ್ಭುತವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸಂಸ್ಕೃತದಲ್ಲಿ ತೆರೆಕಂಡಿದ್ದಂಥ ಪ್ರಪ್ರಥಮ ಚಿತ್ರ ಜಿ.ವಿ. ಅಯ್ಯರ್ ಅವರ ಶಂಕರಾಚಾರ್ಯ ಮತ್ತು ಮಧ್ವಾಚಾರ್ಯ. ಇದಕ್ಕೆ ಸಾಹಿತ್ಯ ಮತ್ತು ಸಂಭಾಷಣೆಯನ್ನು ಬನ್ನಂಜೆ ಗೋವಿಂದಾಚಾರ್ಯರು, ಅಂದರೆ ಸಿನಿಮಾ ಪ್ರಿಯರಿಗೆ ಕೂಡ ಈ ಸಂಸ್ಕೃತ ಭಾಷೆಯಲ್ಲಿ ಬರುವುದನ್ನು ಅರ್ಥ ಆಗುವಾಗಿ, ಬಹಳ ಸರಳವಾಗಿ ತಿಳಿಯಪಡಿಸುವ ಹಾಗೆ ಸಾಹಿತ್ಯ ಮತ್ತು ಸಂಭಾಷಣೆಯನ್ನು ಬರೆದಿದ್ದಾರೆ ಅನ್ನೋದು ನಾವು ಮೆಚ್ಚಬೇಕಾದಂಥ ವಿಷಯ. ಇನ್ನೊಂದು ನಿಮಗೆ ಗೊತ್ತೇ ಇದೆ, ನಟ ವಿಷ್ಣುವರ್ಧನ್ಗೆ ಆಚಾರ್ಯರು ಬಹಳ ಪರಮ ಗುರುಗಳು. ಅವರ ಮನೆಗೆ ಆಗಾಗ ಭೇಟಿ ಕೊಡ್ತಾ ಇದ್ರು. ಅಂದರೆ ಒಂದು ಸಮಕಾಲೀನ ಸಮಾಜದಲ್ಲಿ ಯಾರನ್ನೆಲ್ಲ ಇವರು ಒಂದು ತಮ್ಮ ಪ್ರಭಾವ ವಲಯಕ್ಕೆ ಸೇರಿಸಿಕೊಂಡಿದ್ರು ಅಥವಾ ಆಕರ್ಷಿಸಿದ್ರು ಅನ್ನೋದಕ್ಕೆ ನಾನು ಈ ಉದಾಹರಣೆಯನ್ನು ಹೇಳಲಿಕ್ಕೆ ಹೇಳ್ತೇನೆ. ವಿಷ್ಣುವರ್ಧನ್ ಬಹಳ ಕೊನೆ ಕಾಲಘಟ್ಟಕ್ಕೆ ಆಧ್ಯಾತ್ಮದ ಬಗ್ಗೆ ಬಹಳ ದೊಡ್ಡ ಚಿಂತನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ತನ್ನ ಇಡೀ ಸಾವಿನ ಬಗ್ಗೆ ಬಹಳಷ್ಟು ಚಿಂತನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆವಾಗ ಅವರು ಮೊರೆ ಹೋದದ್ದು ಬನ್ನಂಜೆ ಗೋವಿಂದಾಚಾರ್ಯರಂಥ ಗುರುಗಳನ್ನು. ಅದಕ್ಕೆ ಗುರುಗಳೆಂದರೆ ಗುರುಗಳು ಬನ್ನಂಜೆ ಗೋವಿಂದಾಚಾರ್ಯರಂತೆ ಎಲ್ಲರೂ ಹೊಗಳುವಂತೆ ಆಗಿರೋದು ಕೂಡ ಅದಕ್ಕಾಗಿ. ಅಂಬಲಪಾಡಿಯ ಮನೆಗೆ ವಿಷ್ಣುವರ್ಧನ್ ಆಗಾಗ ಭೇಟಿ ನೀಡಿ ಅವರೊಟ್ಟಿಗೆ ಚರ್ಚೆ ಮಾಡೋದು, ತನ್ನ ಅನೇಕ ಅನುಮಾನಗಳಿಗೆ ಅವರು ಉತ್ತರವನ್ನು ಕಂಡುಕೊಳ್ತಾ ಇದ್ದದನ್ನು ನಾವು ಕಾಣಬಹುದು.
ಪತ್ರಕರ್ತನಾಗಿ ಕೂಡ ಉದಯವಾಣಿಯ ಪತ್ರಕರ್ತನಾಗಿ ಕನ್ನಡದ ಒಂದು ಪದಗಳನ್ನು ಶ್ರೀನಿವಾಸ ಶಿರ್ನೂರ್ಕರ್ ಅವ್ರಿಗೆ ಗೊತ್ತಿರ್ಬೋದು. ನಾವೆಲ್ಲ ಏನು ಬರಿತೇವೆ ಅಂದರೆ ಸ್ಮಶಾನ ಅಂತ ಬರಿತೇವೆ, ಸಾಕೆ ಮಾವೊತ್ತು ಶಾನ ಅಂತ ಬರಿತೇವೆ. ಆದರೆ ಬನ್ನಂಜೆ ಗೋವಿಂದಾಚಾರ್ಯರು ಸ್ಮಶಾನ ಅಂತ ಬರೆಯುವುದೇ ಇಲ್ಲ. ಅವರು ಬರೀದು ಶ್ಮಶಾನ ಅಂತ. ಅಂದರೆ ಶ್ಮ ಶಂಕ ಶಾಖೆ ಮಾ ಒತ್ತು ಕೊಟ್ಟು ಶ್ಮ ಅಂದರೆ ಅವ್ರು ಹೇಳ್ತಾರೆ, ಶ್ಮ ಅಂದರೆ ಹೆಣ, ಶಾನ ಅಂದರೆ ಸಂಸ್ಕಾರ ಅಂತ. ಹೆಣಕ್ಕೆ ಸಂಸ್ಕಾರ ಅದು ಸ್ಮಶಾನ ಅಂತ. ಅಂದರೆ ಆ ರೀತಿಯಾಗಿ ಅವರು ಪ್ರತಿಪಾದನೆ ಮಾಡಿ, ಅಂದರೆ ಒಂದು ಪದವನ್ನು ಬಹಳಷ್ಟು ಅರ್ಥಪೂರ್ಣವಾಗಿ ಅದಕ್ಕೆ ವಿವರಣೆ ಕೊಟ್ಟು ಅದರ ಸಾಚಾತನ ಏನು ಅನ್ನೋದನ್ನು ತೋರಿಸಿಕೊಡ್ತಿದ್ರು. ಮುಖ್ಯವಾಗಿ ಬನ್ನಂಜೆಯವರು ಆ ರೀತಿಯ ಪತ್ರಕರ್ತನಾಗಬೇಕಾಗಿದ್ದರೂ ಕೂಡ ಬನ್ನಂಜೆ ರಾಮಾಚಾರ್ಯರು ಅವರ ಅಣ್ಣ ಉದಯವಾಣಿಯಲ್ಲಿದ್ದಾಗ ತಮ್ಮನಿಗೆ ಲೇಖನ ಬರಿ ಅಂತ ಕೊಡ್ತಾ ಇದ್ರಂತೆ. ನನ್ನನ್ನು ಪತ್ರಕರ್ತನಾಗಿ ಮಾಡಿದ್ದೇ ನನ್ನ ಅಣ್ಣ ಅಂತ ಹೇಳ್ಕೊಂಡು, ಪ್ರಕಾಂಡ ಪಂಡಿತರಾಗಿರ್ತಕ್ಕಂಥ ತಂದೆಯವರ ತರ್ಕಕೇಸರಿ ಅಂತ ಹೆಸರು ಪಡೆದವರು ಅವರ ತಂದೆ, ಅವರಲ್ಲೇ ವಿದ್ವತ್ತು ಪಡೆದವರು, ರೆಗ್ಯುಲರ್ ಶಾಲೆಗೆ ಹೋಗಿ ಕಲಿತವರಲ್ಲ, ಪಲಿಮಾರು ವಿದ್ಯಾಮಾನ್ಯರ ಇದರಲ್ಲಿ ಶಿಕ್ಷಣ ಪಡೆದವರು. ಅವರು ಒಂದು ರೆಗ್ಯುಲರ್ ಶಾಲೆಗೆ, ಒಂದು ಸಾಂಪ್ರದಾಯಿಕವಾಗಿ ನಾವು ಶಾಲೆಗೆ ಹೋಗಿ ಶಿಕ್ಷಣ ಪಡೆದವರಲ್ಲ. ಆದರೆ ಅವರು ಈ ವಿದ್ವತ್ತನ್ನು ಪರಿಸರದಿಂದ ಮತ್ತು ಮುತ್ಸದ್ದಿಗಳಿಂದ ಪಡೆದಿದ್ದಾರೆ ಅನ್ನೋದು. ತಾನೊಬ್ಬ ಪತ್ರಕರ್ತನಾಗಬೇಕಾಗಿದ್ದರೂ ಕೂಡ ತಾನು 1960ರಲ್ಲಿ ಲೇಖನವನ್ನು ಬರೆಸಿದ್ರು. 1970ರಲ್ಲಿ ಉದಯವಾಣಿ ಪ್ರಾರಂಭ ಆದಾಗ ಅದರ ಪುರವಣಿಯ ಸಂಪಾದಕರಾಗ್ತಾರೆ. ಹಾಗೆ ಇಡೀ ಪತ್ರಿಕೆ ಒಂದು ಪುರವಣಿಯ ಸಂಪಾದಕನಾದ ಮೇಲೆ ಇಡೀ ಸಂಡೆ ನಾವು ಕಾಯ್ತಾ ಇದ್ದೆವು, ಪುರವಣಿ ಯಾವಾಗ ಬರ್ತದೆ, ಹೇಗೆ ಇರ್ತದಂತೆ. ಅದ್ಭುತವಾದಂಥ ಮುದ್ರಣದ ವಿನ್ಯಾಸದೊಂದಿಗೆ ಬನ್ನಂಜೆಯವರ ಅನೇಕ ಲೇಖನಗಳು ಅಥವಾ ವಿದ್ವಾನ್ಮಣಿಗಳ ಲೇಖನಗಳು ಹೊಂದಿರತಕ್ಕಂಥ ಪತ್ರಿಕೆಗಳು ಬರ್ತವೆ. ಅದಕ್ಕಾಗಿ ಒಬ್ಬ ಪತ್ರಕರ್ತನಾಗಿ, ಒಬ್ಬ ಮಾಧ್ಯಮದ ವ್ಯಕ್ತಿಯಾಗಿ ಬನ್ನಂಜೆಯವರು ನಮಗೆ ಒಂದು ಪ್ರಾತಸ್ಮರಣೀಯರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹೀಗೆ ಅನೇಕ ರೀತಿಯಲ್ಲಿ, ಒಂದಲ್ಲ ಎರಡಲ್ಲ, ನೂರಾರು ಮುಖಗಳಲ್ಲಿ ಬನ್ನಂಜೆಯವರು ನಮಗೆ ತೆರೆದುಕೊಳ್ತಾರೆ. ಬನ್ನಂಜೆಯವರು ಆ ಒಂದು ಜ್ಞಾನ ಗಂಗೆಯಲ್ಲಿ ನಾವೆಲ್ಲ ಇವತ್ತು ಬಹಳ ಸಂತೋಷದಿಂದ ಇಲ್ಲಿ ಪಾಲ್ಗೊಂಡಿರುವುದು ಬಹಳ ಹೆಮ್ಮೆಯ ಸಂಗತಿ. ಅನೇಕ ದಿನಗಳಿಂದ ನನಗೆ ವೀಣಕ್ಕ ಅವರು ಎಲ್ಲ ಕಾರ್ಯಕ್ರಮಗಳ ತುಣುಕುಗಳನ್ನು, ವಿಡಿಯೋ ತುಣುಕುಗಳನ್ನು ಹಾಕಿ ನಾನು ತಪ್ಪದೆ ಅದನ್ನು ನೋಡ್ತಾ ಇದ್ದೆ. ಎಂತೆಂಥ ಜಡ್ಜರು, ಎಂತೆಂಥ ನ್ಯಾಯಾಧೀಶರು, ಎಂತೆಂಥ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಬನ್ನಂಜೆಯವರನ್ನು ಕಂಡ ಬಗೆಯನ್ನು ಒಂದೊಂದು ರೀತಿಯಾಗಿ, ಈಗ ಶ್ರೀನಿವಾಸ ಶಿರ್ನೂರ್ಕರ್ ನಾವೆಲ್ಲ ಮಾಧ್ಯಮದ ಮೂಲಕ ಅವರನ್ನು ಹೇಗೆ ತೆರೆದುಕೊಡಬಹುದು ಅನ್ನೋದನ್ನು ಹೇಳಿದರೆ, ಒಬ್ಬ ಪೊಲೀಸ್ ಅಧಿಕಾರಿ ಅವರನ್ನು ಇನ್ನೊಂದು ರೂಪದಲ್ಲಿ, ಒಬ್ಬ ರೈತ ಇನ್ನೊಂದು ರೂಪದಲ್ಲಿ, ಅಥವಾ ಒಬ್ಬ ಜಡ್ಜಿ ಇನ್ನೊಂದು ರೂಪದಲ್ಲಿ ಅವರನ್ನು ತೆರೆದುಕೊಡುವಂಥ ಈ ಸಮಕಾಲೀನ ಪ್ರಪಂಚದಲ್ಲಿ ಬನ್ನಂಜೆಯವರು ಹೇಗೆ ವಿಶ್ವರೂಪ ದರ್ಶನವನ್ನು ಕೊಡ್ತಾರೆ ಅನ್ನೋದನ್ನು ನಾನು ಅದಕ್ಕೆ ಮೊದಲಾಗಿ ಹೇಳಿದ್ದು. ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ. ಇಂತಹ ಭೌತಿಕವಾಗಿ ನಮ್ಮಲ್ಲಿ ಇಲ್ಲದಿದ್ದರೂ ಕೂಡ ಬೆಳಕು ತೋರುವ ದೀವಟಿಕೆಯಾಗಿ ಆ ಒಂದು ಬ್ರಹ್ಮರಥ ಇವತ್ತು ಸಾಗ್ತಾ ಇದೆ ಎಲ್ಲೆಡೆಗೆ. ನನಗೆ ಏನು ಖುಷಿ ಅಂತ ಹೇಳಿದ್ರೆ, ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಭಾಗಿಯಾಗ್ತಾ ಇರೋದು ನಮ್ಮ ಸುಕೃತ ಫಲ ಅಂತ ನಾವು ಭಾವಿಸಬೇಕು. ಪ್ರಾಚೀನ ಮತ್ತು ಆಧುನಿಕತೆಯ ಜೋಡಣೆ ಮಾಡಿದಂಥ ಒಬ್ಬ ಸೇತು ವ್ಯಕ್ತಿ ಬನ್ನಂಜೆ ಗೋವಿಂದಾಚಾರ್ಯರು. ನಾಡಿನ ಒಬ್ಬ ಸಾಕ್ಷಿ ಪ್ರಜ್ಞೆಯಾಗಿ ನಮ್ಮ ಮುಂದೆ ನಿಲ್ತಾರೆ. ಅಂತಹ ಅವರ ಕಾಲದಲ್ಲಿ ನಾವು ಬದುಕಿದ್ದೆವು, ಅವರ ಸಾಂಗತ್ಯ, ಸಾಮೀಪ್ಯ, ಸತ್ಸಂಗ ನಮಗೆ ಇತ್ತು ಅನ್ನೋದು ಭಾಳ ಹೆಮ್ಮೆಯ ಸಂಗತಿ. ಇಂತಹ ಧನ್ಯತೆಯ ಭಾವದೊಂದಿಗೆ ಅವರ ಕಾಲದಲ್ಲಿದ್ದಂಥ ಈ ಒಂದೆಲ್ಲ ಸಂಗತಿಗಳನ್ನು ತಿಳಿದುಕೊಂಡು ನಾವು ಬನ್ನಂಜೆಯವರ ಒಡನಾಡಿಯಾಗಿ ಅವರ ಪ್ರೀತಿ ಅಥವಾ ಅವರ ಪ್ರಭಾವ ವಲಯಕ್ಕೆ ನಾವು ಸಿಕ್ಕಿದ್ದೆವು. ಅದರಿಂದ ನಾವು ಜ್ಞಾನವನ್ನು ಅಥವಾ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಲಿಕ್ಕೆ ಸಾಧ್ಯವಾಗಿತ್ತು ಅನ್ನೋದಕ್ಕೆ ಇಂಥ ಕಾರ್ಯಕ್ರಮಗಳು, ಇಂಥ ಉಪನ್ಯಾಸಗಳು ಸಾಕ್ಷಿಯಾಗ್ತವೆ. ನನಗೆ ನಿಜಕ್ಕೂ ಇವತ್ತು ವಿದ್ಯಾವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರು ಮತ್ತು ಪೆರ್ಲ ಪಂಡಿತರನ್ನು ನಾನು ಸ್ಮರಿಸ್ತೇನೆ. ಯಾಕೆಂತ ಹೇಳಿದರೆ ಅವರ ಆ ಪ್ರಭಾವ ವಲಯದಲ್ಲಿ ಬೆಳೆದ ಕಾರಣ ನಮಗೂ ಒಂದು ಅಷ್ಟಿಷ್ಟು ಮಾತಾಡಲಿಕ್ಕೆ ಅಥವಾ ಈ ರೀತಿಯಾಗಿ ನಮ್ಮ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕೆ ಅವರು ಒಂದು ದೀವಟಿಕೆಯ ಬೆಳಕಿನಲ್ಲಿ ನಾವು ಬೆಳಕನ್ನು ಕಂಡಿದ್ದೇವೆ. ಈಗಾಗಲೇ ಮಲ್ಲೇಪುರಂ ಅವರು ಹೇಳಿದರು, ಆ ಬೆಳಕಿನಲ್ಲಿ ನಾವೆಲ್ಲ ಬೆಳಕನ್ನು ಕಾಣಬೇಕಾಗಿದೆ ಅಂತ. ಆ ರೀತಿಯಲ್ಲಿ ನಾವು ಬೆಳಕು ಕಾಣಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನು ಹೇಳಿಕೊಂಡು, ಇಂತಹ ಸುಂದರ ಒಂದು ವಿಶ್ವ ನಮನದ ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಂಘಟಕರಿಗೆ, ಪ್ರತ್ಯೇಕವಾಗಿ ನಮ್ಮ ವೀಣಕ್ಕನವರಿಗೆ ನಾನು ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಹೇಳಿ 10 ಬೆರಳುಗಳನ್ನು ಜೋಡಿಸಿ ತಮಗೆಲ್ಲ ವಂದನೆಗಳನ್ನು ಹೇಳ್ತೇನೆ. ಜೈ ಹಿಂದ್.